Hello everyone, welcome to the YouTube platform of Abhyas Academy. So ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಅಭ್ಯಾಸ ಅಕಾಡೆಮಿ ಕಡೆಯಿಂದ DCT ಗೆ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದಾರೆ ಅವರಿಗೆ ಫ್ರೀ ಕ್ಲಾಸಸ್ ನ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಸೊ ಆ ಸೀರೀಸ್ ನ ಎರಡನೇ ಪಾರ್ಟ್. ಸೊ ನಿನ್ನೆ ಒಂದು ವಿಡಿಯೋ ಮಾಡಬೇಕಿತ್ತು, ಸೊ ಕಾರಣಾಂತರಗಳಿಂದ ಆಗಲಿಲ್ಲ. ಸೊ ಇನ್ನು ಮುಂದೆ ಎವ್ರಿ ಡೇ ಯು ವಿಲ್ ಗೆಟ್ ದ ವಿಡಿಯೋಸ್, ಓಕೆನಾ? ಸೊ ಯಾರೆಲ್ಲ ಕೋಚಿಂಗ್ ಫೀಸ್ ನ ಅಫೋರ್ಡ್ ಮಾಡೋದಕ್ಕಾಗಲ್ಲ, ನೀವು ಅಂತವರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಗೆಲ್ಲ ಫ್ರೀ ಆಗಿ ಕೋಚಿಂಗ್ ಕೊಡ್ತೀವಿ. ಯಾರ್ಯಾರು ಕೋಚಿಂಗ್ ಹೋಗ್ತಿದ್ದೀರಾ, ಕೋಚಿಂಗ್ ಅಕಾಡೆಮಿನಲ್ಲಿ ಏನೇನ್ ಕೋಚಿಂಗ್ ಕೊಡ್ತಿದ್ದಾರೆ ಅದಕ್ಕಿಂತ 10ರಷ್ಟು ಕ್ವಾಲಿಟಿಯಾಗಿ ನಾವು ಡೆಫಿನೆಟ್ಲಿ ಕೋಚಿಂಗ್ ಸ್ಟಾರ್ಟ್ ಮಾಡ್ತೀವಿ. ಅಂಡ್ ಯಾರ್ಯಾರೆಲ್ಲ ಲೈವ್ ಕ್ಲಾಸ್ ನ ಅಟೆಂಡ್ ಮಾಡಬೇಕು ಯೂಟ್ಯೂಬ್ ವಿಡಿಯೋನ ಹೊರತುಪಡಿಸಿ 25th ಇಂದ ಅಂದ್ರೆ ನಾಳೆಯಿಂದ ನಿಮ್ಗೆ ಎವ್ರಿ ಡೇ 2 hours ಲೈವ್ ಕ್ಲಾಸ್ ಇರುತ್ತೆ. ಸೊ ನೀವು ಅದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಇದನ್ನ ಯುಟಿಲೈಸ್ ಮಾಡ್ಕೋಬೇಕು ಅಂತ ನಾನು ಕೇಳ್ಕೊಂತೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದ ಲೆಸನ್ಸ್. ಓಕೆ, ನಾನು ನಿಮಗೆ ಫಸ್ಟ್ ವಿಡಿಯೋದಲ್ಲಿ ನಾನು ಟೈಪ್ಸ್ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ಹೇಳಿದ್ದೆ. ಈ ಸೆಕೆಂಡ್ ವಿಡಿಯೋದಲ್ಲಿ ನಾನು ನಿಮ್ಗೆ ದ ಸೆಕೆಂಡ್ ಟಾಪಿಕ್ ಆದಂತ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯೂಸ್ಫುಲ್ ಅಂತ ಅಂತಾರೆ ಡೆಫಿನೆಟ್ಲಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ಏನಿದೆ ನಮಗೆ ಜಾಸ್ತಿ ಮೋಟಿವೇಶನ್ ಕೊಡುತ್ತೆ. ಇನ್ನೂ ಹೆಚ್ಚಾಗಿ ನಿಮಗೆ ಫ್ರೀ ಆಗಿ ಏನೇನ್ ಎಜುಕೇಶನ್ ವೈಸ್ ಕೊಡಬಹುದು ಅದನ್ನೆಲ್ಲ ಡೆಫಿನೆಟ್ಲಿ ವಿಲ್ ಗಿವ್ ದಟ್. ಓಕೆ, ಸೊ ಲೆಟ್ಸ್ ಗೆಟ್ ಇನ್ ಟು ದಿಸ್. ಓಕೆನಾ? ಸೊ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ನ ಇವತ್ತು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಅದರಲ್ಲಿ ನಿಮಗೆ ಗೊತ್ತಿದೆ, ಸೊ ಇದರಲ್ಲಿ 4 ಕ್ವಶನ್ಸ್ ಕೇಳ್ತಾರೆ ಮ್ಯಾಟ್ರಿಕ್ಸ್ ಅಂಡ್ ಡಿಟರ್ಮಿನೆಂಟ್ಸ್ ಅಲ್ಲಿ. ಸೊ ಅದರಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಎಷ್ಟು ಟಾಪಿಕ್ಸ್ ಇದೆ ಅಂತ ಅಂದ್ರೆ 6 ಟಾಪಿಕ್ಸ್ ಇದೆ. ನಾನು ಮುಂಚೆನೆ ಹೇಳಿದ್ದೀನಿ 6 ಟಾಪಿಕ್ಸ್ ಅಲ್ಲಿ ನಿಮಗೆ ಫಸ್ಟ್ ಟಾಪಿಕ್ ಆಲ್ರೆಡಿ ಫಿನಿಶ್ ಇನ್ ದ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಿಮಗೆ ಸೆಕೆಂಡ್ ಟಾಪಿಕ್ ನ ಫಿನಿಶ್ ಅಪ್ ಮಾಡ್ತಾ ಇದ್ದೀನಿ. ಸೊ ಸೆಕೆಂಡ್ ಟಾಪಿಕ್ ಯಾವ್ದಪ್ಪ ಅಂತ ಅಂದ್ರೆ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂತ. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅಂತಂದ್ರೆ ಎರಡು ಮ್ಯಾಟ್ರಿಕ್ಸ್ ನ ಹೇಗೆ ಆಡ್ ಮಾಡೋದು, ಅಡಿಷನ್ ಮಾಡ್ಬೋದಾ, ಮಾಡಕ್ಕಾಗಲ್ವಾ, ಹೆಂಗೆ ಮಲ್ಟಿಪ್ಲೈ ಮಾಡ್ಬೋದು, ಒಂದು ಸ್ಕೇಲಾರ್ ವ್ಯಾಲ್ಯೂನ ಮ್ಯಾಟ್ರಿಕ್ಸ್ ಗೆ ಮಲ್ಟಿಪ್ಲೈ ಮಾಡ್ಬೋದಾ, ಮಾಡಕ್ಕಾಗಲ್ವಾ, ಯಾವ ತರ ಮಾಡೋದು. ಸೊ ಇದ್ರ ಬಗ್ಗೆ ನಾವು ಡಿಫ್ರೆಂಟ್ ಆಪರೇಷನ್ಸ್ ಬಗ್ಗೆ ನಾವು ಸ್ಟಡಿ ಮಾಡ್ತಾ ಹೋಗ್ತೀವಿ. ಸೊ ಅಡಿಷನ್ ಬಗ್ಗೆ ಸ್ಟಡಿ ಮಾಡ್ತೀವಿ, ಸಬ್ಟ್ರಾಕ್ಷನ್, ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂಡ್ ಮಲ್ಟಿಪ್ಲಿಕೇಶನ್ ಆಫ್ ಮ್ಯಾಟ್ರಿಸಸ್. ಸೊ ಇದ್ರ ಬಗ್ಗೆ ನಾವು ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಸೊ ದಯವಿಟ್ಟು ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮ್ಗೆ ಎಷ್ಟೊಂದು ಶಾರ್ಟ್ ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ. ನಿಮ್ಗೆ ಕಂಪ್ಲೀಟ್ ಆಗಿ ಥಿಯರಿನ ಅರ್ಥ ಮಾಡ್ಸಕ್ ನಾನು ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಕ್ಲಿಯರ್ ಅಲ್ವಾ? ಎಸ್. ಸೊ ಇದರಲ್ಲಿ ಮೊದಲನೇದಾಗಿ ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಿಸ್ ಆಪರೇಷನ್ಸ್. ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸ್ ಅದರಲ್ಲಿ ಫಸ್ಟ್ ಆಪರೇಷನ್ ಬಂದ್ಬಿಟ್ಟು ನಿಮ್ಗೆ ಗೊತ್ತಿದೆ ಅಡಿಷನ್ ಆಫ್ ಮ್ಯಾಟ್ರಿಸಸ್. ಸೊ ಅಡಿಷನ್ ಮಾಡೋದು ಹೇಗೆ, ಸೊ ಎರಡು ಮ್ಯಾಟ್ರಿಕ್ಸ್ ನ ಹೆಂಗೆ ಅಡಿಷನ್ ಮಾಡೋದು ಅನ್ನೋದನ್ನ ಇದರಲ್ಲಿ ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದು ಹೇಗಿದ್ದಾರೆ ಡೆಫಿನೇಷನ್ ಫಸ್ಟ್ ತಿಳ್ಕೊಳ್ಳಿ. ಫಾರ್ಮಲ್ ಡೆಫಿನೇಷನ್ ನಿಮ್ಗೆ ಎಲ್ಲೂ ಕೇಳದೆ ಇರ್ಬೋದು, ಓಕೆನಾ? ಸೊ ನಿಮ್ಗೆ ಗೊತ್ತಿರ್ಲಿ ಅಷ್ಟೇ. ಫಾರ್ಮಲ್ ಡೆಫಿನೇಷನ್ ನಿಮ್ಗೆ ಎಲ್ಲೂ ಕೇಳದ, ಡಿಫೈನ್ ಅಡಿಷನ್ ಆ ತರ ಎಲ್ಲ ಏನು ಕೇಳೋದಿಲ್ಲ. ನಿಮ್ಗೆ ಅಡಿಷನ್ ಮಾಡೋದು ಗೊತ್ತಿರ್ಬೇಕು ಅಷ್ಟೇ. ನಾನು ಆಲ್ರೆಡಿ ಡೆಫಿನೇಷನ್ ಕೊಟ್ಟಿದ್ದೀನಿ. ಎ ಅನ್ನೋದು ಒಂದು ಮ್ಯಾಟ್ರಿಕ್ಸ್, ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್. ಬಿ ಇಸ್ ಆಲ್ಸೋ ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್, B2 ಮ್ಯಾಟ್ರಿಕ್ಸ್. ದೆನ್ ದೇರ್ ಸಮ್ ಇಟ್ ಇಸ್ ಡಿನೋಟೆಡ್ ಬೈ A plus B ಅಂತ. ಅಂದ್ರೆ ಸಮ್ ಆಫ್ ದಿ ಮ್ಯಾಟ್ರಿಕ್ಸ್ ನ A plus B ಅಂತ ಡಿನೋಟ್ ಮಾಡ್ತೀವಿ, ಪ್ಲಸ್ ಅಂತ ಡಿನೋಟ್ ಮಾಡ್ತೀವಿ ಅಷ್ಟೇ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಮ್ಯಾಟ್ರಿಕ್ಸ್ C ಅಂತ ಹೇಳ್ತೀವಿ. ಅಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡೋದಷ್ಟೇ. ದಟ್ ಈಸ್ ಆಲ್ಸೋ ದ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ M cross N. ಸೊ ಇದನ್ನೆಲ್ಲ ಬಿಟ್ಬಿಡಿ, ಆ ಡೆಫಿನಿಷನ್ಸ್ ನೆಲ್ಲ ಬಿಟ್ಬಿಟ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳೋದಂತ ಅಂದ್ರೆ ವೆರಿ ಸಿಂಪಲ್ ಆಗಿ ಏನಪ್ಪಾ ಅಂತ ಅಂದ್ರೆ ಅಡಿಷನ್ ಮಾಡ್ಬೇಕಾದ್ರೆ ಫಸ್ಟ್ ಕಂಡೀಷನ್ ಬಂದ್ಬಿಟ್ಟು ಆರ್ಡರ್ ಸೇಮ್ ಇರಬೇಕು. ನಾವು ಅದಕ್ಕೆ ಇಲ್ಲಿ ಹೇಳಿದ್ರು, ಇದು M cross N ಆಗಿದ್ರೆ ಬಿ ಮ್ಯಾಟ್ರಿಕ್ಸ್ ಕೂಡ M cross N ಆಗಿರ್ಬೇಕು ಫಸ್ಟ್ ಕಂಡೀಷನ್. ಅಂದ್ರೆ ಎರಡು ಡಿಫ್ರೆಂಟ್ ಆರ್ಡರ್ ಮ್ಯಾಟ್ರಿಕ್ಸ್ ನ ತಗೊಂಡು ನಮ್ಮ ಕೈಲಿ ಆಡ್ ಮಾಡೋದಕ್ಕೆ ಆಗಲ್ಲ. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಓಕೆನಾ? ಆಡ್ ಮಾಡ್ಬೇಕಂದ್ರೆ ಫಸ್ಟ್ ಕಂಡೀಷನ್ ನೆನಪಿರ್ಲಿ, ಅವೆರಡು ಆರ್ಡರ್ ಸೇಮ್ ಇರಬೇಕು. ಓಕೆನಾ? ಮತ್ತೆ ರಿಸಲ್ಟೆಂಟ್ ಬರೋ ಆನ್ಸರ್ ಬರುತ್ತಲ್ಲ, A plus B ಒಂದು ಆನ್ಸರ್, ದಟ್ ಈಸ್ ಆಲ್ಸೋ ಎ ಮ್ಯಾಟ್ರಿಕ್ಸ್. ಆ ಮ್ಯಾಟ್ರಿಕ್ಸ್ ಆರ್ಡರ್ ಏನಾಗಿರುತ್ತೆ ಅಂತಂದ್ರೆ ಸೇಮ್ ಆರ್ಡರ್ ಆಗಿರುತ್ತೆ. ಅಂದ್ರೆ ಸಿ ಇಸ್ ಅ ಮ್ಯಾಟ್ರಿಕ್ಸ್ ಅಂತಂದ್ರೆ ಅದು ಕೂಡ ಆರ್ಡರ್ ಏನಾಗಿರುತ್ತೆ, M cross N ಆಗಿರುತ್ತೆ. ಸೊ ಇದಕ್ಕೆ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಆಗಿರ್ಬೇಕು, ಯಾವುದೇ ಮ್ಯಾಟ್ರಿಕ್ಸ್ ಆಗಿರ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ಎನಿ ಮ್ಯಾಟ್ರಿಕ್ಸ್ ನ ನಾವು ಆಡ್ ಮಾಡಬಹುದು, ಬಟ್ ಆರ್ಡರ್ ಸೇಮ್ ಇರಬೇಕು. ಆರ್ಡರ್ ಸೇಮ್ ಇರುವಂತ ಎಲ್ಲಾ ಮ್ಯಾಟ್ರಿಕ್ಸ್ ನಾವು ಆಡ್ ಮಾಡಬಹುದು. ಇದು ಫಸ್ಟ್ ಕಂಡೀಷನ್. ಸೊ ಅದನ್ನ ಇನ್ನೊಂದು ನೋಟ್ ಅಂತ ಹೇಳ್ತಿದ್ದಾರೆ. ಇಫ್ ಟೂ ಮ್ಯಾಟ್ರಿಕ್ಸ್ ಆಫ್ ಸೇಮ್ ಟೈಪ್ ಅಂದ್ರೆ ಸೇಮ್ ಆರ್ಡರ್ ಏನಾದ್ರು ಇದ್ರೆ ದೆನ್ ದೇ ಆರ್ ಸೆಡ್ ಟು ಬಿ ಕನ್ಫರ್ಮಲ್ ಟು ಅಡಿಷನ್. ಅಂದ್ರೆ ಸೇಮ್ ಆರ್ಡರ್ ಇದ್ರೆ ಆ ಮೆಟ್ರಿಕ್ಸ್ ಗಳನ್ನ ಅವನೇನಂತ ಹೇಳ್ತೀವಿ ಅಂದ್ರೆ ಕನ್ಫರ್ಮಲ್ ಟು ಅಡಿಷನ್. ಕನ್ಫರ್ಮಲ್ ಟು ಅಡಿಷನ್ ಅಂತ ಅಂದ್ರೆ ಅಡಿಷನ್ ಮಾಡಬಹುದಾದಂತಹ ಮ್ಯಾಟ್ರಿಸಸ್ ಅಂತ. ಆರ್ಡರ್ ಡಿಫರೆಂಟ್ ಇದ್ರೆ ವಿ ಕ್ಯಾನ್ ನಾಟ್ ಆಡ್ ಡೆಫಿನೆಟ್ಲಿ. ಓಕೆನಾ? ನೋಡಿ, ಸಪೋಸ್ ಇಲ್ಲಿ ಒಂದು ಕ್ವಶನ್ ಎಕ್ಸಾಂಪಲ್ ಕೊಟ್ಟಿದ್ದಾನೆ. ಸೊ ದಿಸ್ ಇಸ್ ವಾಟ್ ದ ಗಿವನ್ ಮ್ಯಾಟ್ರಿಕ್ಸ್
is this. What is the order of this? This has 2 rows and 3 columns. Andre 2 rows 3 columns ಇದೆ. So ಇದರಲ್ಲೂ ಅಷ್ಟೇ 2 rows 3 columns ಇದೆ. So ಇದು 2 cross 3 ಆರ್ಡರ್, ಇದು 2 cross 3 ಆರ್ಡರ್. ಆಡ್ ಮಾಡಬಹುದು ಅಂತ ನಾನೇನಾದ್ರು ಪ್ರಶ್ನೆ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಎಸ್, ನಾವು ಆಡ್ ಮಾಡಬಹುದು. ಓಕೆನಾ? ಹೆಂಗೆ ಆಡ್ ಮಾಡ್ತೀರಾ ಅಂತಂದ್ರೆ that is it is divided by a plus b. So a plus b is equal to what? Corresponding elements ನ ಆಡ್ ಮಾಡೋದು. ಈ ಕರೆಸ್ಪಾಂಡಿಂಗ್ ಮೀನಿಂಗ್ ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ ಇಲ್ಲಿ 1 ಇದೆ ಅಂತಂದ್ರೆ ಇದಕ್ಕೆ ಕರೆಸ್ಪಾಂಡಿಂಗ್ ಯಾವುದು? 0. ನೋಡಿ 1 plus 0 ಪ್ಲಸ್ ಇರುತ್ತೆ, ಪ್ಲಸ್ ಮಾಡಬೇಕು. 4 plus 1, 4 plus 1. ಸೊ ಆ ತರ 3 plus 5. ಸೊ 3 plus 5, 3 plus 2, 2 plus 8, 1 plus 1. ಸೊ ಅವನ್ನೆಲ್ಲ ಆಡ್ ಮಾಡಿದ್ರೆ ನಿಮ್ಗೆ ಏನ್ ಸಿಗುತ್ತೆ? 1 plus 0 is 1, 4 plus 1 is 5, 3 plus 5 is 8, 3 plus 2 is 5, 2 plus 8 is 10, 1 plus 1 is 2. So this is the matrix. And you tell me the order of this. This is also of same order, 2 cross 3. Clear ಆಯ್ತಲ್ವಾ? ಈ ತರ ಆಡ್ ಮಾಡ್ತಾ ಹೋಗ್ತೀವಿ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ಅಡಿಷನ್ ಅಲ್ಲಿ ಅಂತ ಹೇಳ್ಕೊಳ್ಳೋ ಅಂತದೇನು ಇಲ್ಲ. ಸೊ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಅಡಿಷನ್ ಆಫ್ ದ ಮ್ಯಾಟ್ರಿಕ್ಸ್ ಅಲ್ಲಿ. ಸೊ ಐ ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ನಾನು ನಿಮಗೆ ಎರಡು ಕ್ವಶನ್ಸ್ ಕೊಟ್ಟಿದ್ದೀನಿ. ಸೊ ಯು ಟ್ರೈ ಟು ಆನ್ಸರ್ ದಿಸ್ ಕ್ವಶನ್. ಓಕೆನಾ? ಸೊ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದೀನಿ. ಇದನ್ನ ನೀವು ವಿಡಿಯೋನ ಪಾಸ್ ಮಾಡಿ ನೀವು ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ಆನ್ಸರ್ ಅದಾದ್ಮೇಲೆ ನೀವು ವಿಡಿಯೋನ ರೆಸ್ಯೂಮ್ ಮಾಡಿ ನೋಡ್ಕೊಂತ ಹೋಗಿ ನಿಮ್ಮ ಆನ್ಸರ್ ಕರೆಕ್ಟ್ ಇಲ್ಲ ಅಂತ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾನೆ? ಸೊಲ್ಯೂಷನ್. ಸೊ 2 ಮೆಟ್ರಿಕ್ಸ್ ಕೊಟ್ಟಿದ್ದಾನೆ. ಅವನು a plus b ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಹೌ ಟು ಫೈಂಡ್ a plus b ಅಂತ? ಯು ಜಸ್ಟ್ ಆಡ್ ದಿ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್. ಹೌ ಟು ಆಡ್? ಸೊ ಹಿಯರ್ ಇಟ್ ಇಸ್ -1. ಫಸ್ಟ್ ಆಫ್ ಆಲ್ ಆಡ್ ಮಾಡಬಹುದಾ ಅಂತಂದ್ರೆ ಎಸ್, ಆಡ್ ಮಾಡಬಹುದು. ದಿಸ್ ಇಸ್ ಆಫ್ ಆರ್ಡರ್ 2 cross 2, ದಿಸ್ ಇಸ್ ಆಲ್ಸೋ ಆಫ್ ಆರ್ಡರ್ 2 cross 2. ಆಡ್ ಮಾಡಬಹುದು. -1 plus what? 2, and this one is 4 plus 3, and this one is 7 plus 4, and this one is 9 plus 1. So on addition ಏನ್ ಮಾಡಬಹುದು? ನೀವೀಗ ಆನ್ಸರ್ ಏನ್ ಬರುತ್ತೆ? -1 plus 2. -1 plus 2 ಎಷ್ಟಾಗುತ್ತೆ? It is 1. 4 plus 3 7, 7 plus 4 11, and 9 plus 1 is 10. So this is the matrix. And the second question, ಇದಕ್ಕೆ ಆನ್ಸರ್ ಏನಾಗುತ್ತೆ ಚೆಕ್ ಮಾಡಿ, ಪಾಸ್ ಮಾಡಿ ನನಗೆ ಆನ್ಸರ್ ಹೇಳಿ. ಓಕೆನಾ? ಸೊ ಇಲ್ಲಿ what is the order of this matrix? It has the order what? It is of order 2 cross 3, and this is of order what? 2 cross 2. First of all, what is the condition I have given? The condition for addition is what? Order same ಇರಬೇಕು. Order same ಇಲ್ಲ, ಹಂಗಾಗಿ addition is possible. So then what should be your answer? Your answer should be a plus b is not possible ಅಂತ ಬರಿಬೇಕು ಇಲ್ಲಿ. ಓಕೆನಾ? ಯಾಕಂದ್ರೆ ಅಡಿಷನ್ ಮಾಡಕ್ ಆಗಲ್ಲ, ಡಿಫ್ರೆಂಟ್ ಆರ್ಡರ್ ಇದಾವೆ. ಡಿಫ್ರೆಂಟ್ ಆರ್ಡರ್ ಇದ್ರೆ ಅಡಿಷನ್ ಮಾಡೋದಕ್ಕೆ ಆಗಲ್ಲ. ಸೊ ನಿಮ್ಗೆ ಅರ್ಥ ಮಾಡ್ಸಕ್ಕೋಸ್ಕರ ಈ ಎಕ್ಸಾಂಪಲ್ ನಾನು ನಿಮ್ಗೆ ತಗೊಂತಾ ಇದ್ದೀನಿ. ಸೊ ಇಟ್ ಇಸ್ ವೆರಿ ಕ್ಲಿಯರ್ ದಟ್ ಅಡಿಷನ್ ಮಾಡ್ಬೇಕಂದ್ರೆ ಆರ್ಡರ್ ಸೇಮ್ ಇರಬೇಕು, ಮತ್ತೆ ಹೆಂಗೆ ಆಡ್ ಮಾಡ್ಬೇಕಂತಂದ್ರೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ ಆಡ್ ಮಾಡ್ತಾ ಹೋಗೋದಷ್ಟೇ. ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ ಕ್ಲಿಯರ್? ಎಸ್. ಮತ್ತೆ ಅಡಿಷನ್ಗೆ ಸ್ವಲ್ಪ ಪ್ರಾಪರ್ಟೀಸ್ ಇದಾವೆ. ಸ್ವಲ್ಪ ಇದು ಗೊತ್ತಿದ್ರೆ ನಿಮ್ಗೆ ಯಾವ್ದಾದ್ರು ಒಂದು ಟ್ರಿಕ್ಕಿ ಕ್ವಶನ್ಸ್ ಗಳನ್ನೆಲ್ಲ ಆನ್ಸರ್ ಮಾಡ್ತಾ ಹೋಗ್ಬೋದು. ಪ್ರಾಪರ್ಟೀಸ್ ಆಫ್ ಅಡಿಷನ್ ಏನಪ್ಪಾ ಅಂದ್ರೆ, ಅಡಿಷನ್ ಮಾಡೋದಕ್ಕೆ ಏನೇನು ಪ್ರಾಪರ್ಟೀಸ್ ಇದಾವೆ, ಯಾವ್ಯಾವ್ದು ಪ್ರಾಪರ್ಟೀಸ್ ಇದು ಹೋಲ್ಡ್ಸ್ ಗುಡ್ ಮಾಡುತ್ತೆ ಅಂತ ಅಂದ್ರೆ, ಅಡಿಷನ್ ಮ್ಯಾಟ್ರಿಕ್ಸ್ ಅಡಿಷನ್ ಇಸ್ ಕಮ್ಯುಟೇಟಿವ್ ಅಂತ ಹೇಳ್ತೀವಿ. ಕಮ್ಯುಟೇಟಿವ್ ಅಂತ ಅಂದ್ರೆ a plus b ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ, b plus a ಮಾಡಿದಾಗ್ಲೂ ಕೂಡ ಅದೇ ಆನ್ಸರ್ ಬರುತ್ತೆ. ಯಾವ್ದನ್ನಾದ್ರೂ ಫಸ್ಟ್ ಬರ್ಕೋ ಯಾವ್ದನ್ನಾದ್ರೂ ಸೆಕೆಂಡ್ ಬರ್ಕೋ ಅದು ಮ್ಯಾಟರ್ ಆಗಲ್ಲ ಅಂತ ಹೇಳುತ್ತೆ. ಸೊ ದಿಸ್ ಇಸ್ ದ ಒನ್. ಅಂದ್ರೆ a plus b is equal to b plus a, ಎರಡು ಆನ್ಸರ್ ಸೇಮ್ ಬರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಅಡಿಷನ್ ಇಸ್ ಕಮ್ಯುಟೇಟಿವ್. ಈ ಪ್ರಾಪರ್ಟಿನೇ ನಾವು ಕಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರಿತೀವಿ. ನೆಕ್ಸ್ಟ್ ಪ್ರಾಪರ್ಟಿ ಬಂದ್ಬಿಟ್ಟು ಮೆಟ್ರಿಕ್ಸ್ ಅಡಿಷನ್ ಇಸ್ ಅಸೋಸಿಯೇಟಿವ್ ಅಂತ ಕರಿತೀವಿ. ಅಸೋಸಿಯೇಟಿವ್ ಅಂತ ಅಂದ್ರೆ 3 ಮೆಟ್ರಿಕ್ಸ್ ತಗೋಬೇಕು, ಎ ಬಿ ಸಿ ಆಫ್ ಆರ್ ಎನಿ 3 ಮೆಟ್ರಿಕ್ಸ್ ಆಫ್ ಟೈಮ್ ಎಂ ಕ್ರಾಸ್ ಎನ್ ಅಂತ ಇದೆ. ಅಂದ್ರೆ ಆರ್ಡರ್ ಸೇಮ್ ಇದೆ ಅಂತ, ಆರ್ಡರ್ ಸೇಮ್ ಇರಲೇಬೇಕು. ದಟ್ ಇಸ್ ದ ಫಸ್ಟ್ ಕಂಡೀಷನ್. ಎ ಪ್ಲಸ್ ಬಿ ಪ್ಲಸ್ ಸಿ ಇದ್ರೆ ಇಲ್ಲೂ ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ ಇರುತ್ತೆ. ಇಲ್ಲಿ ಎ ಬಿಗೆ ಬ್ರಾಕೆಟ್ ಇದ್ರೆ, ಇಲ್ಲಿ ಎ ಬಿಗೆ ಬ್ರಾಕೆಟ್ ಇದ್ರೆ ಇಲ್ಲಿಗೆ ಏನಿರುತ್ತೆ, ಬಿ ಸಿ ಗೆ ಬ್ರಾಕೆಟ್ ಇರುತ್ತೆ. ಅಂದ್ರೆ ಎ ಪ್ಲಸ್ ಬಿ ಕಂಡಿಡ್ದು ಅದಕ್ಕೆ ಸಿ ಆಡ್ ಮಾಡೋದಂದ್ರೂ ಒಂದೇನೆ, ಬಿ ಪ್ಲಸ್ ಸಿ ಕಂಡಿಡ್ದು ಅದನ್ನ ಎ ಜೊತೆ ಆಡ್ ಮಾಡೋದಂದ್ರೂ ಒಂದೇನೆ. ಯು ವಿಲ್ ಗೆಟ್ ದಿ ಸೇಮ್ ಆನ್ಸರ್. ಅಂದ್ರೆ ಕಮ್ಯುಟೇಟಿವ್ ಅಂತ ಗೊತ್ತಾಯ್ತು. ಇದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಅಸೋಸಿಯೇಟಿವ್ ಅಂತಾನು ಕೂಡ ಗೊತ್ತಾಯ್ತು. ಸೊ ದಿಸ್ ದ ಥಿಂಗ್. ಅಂಡ್ ಥರ್ಡ್ ಪ್ರಾಪರ್ಟೀಸ್, ಇನ್ನು ದೇರ್ ಆರ್ ಸೋ ಮೆನಿ ಪ್ರಾಪರ್ಟೀಸ್. ನನಗೆ ಎಷ್ಟು ಬೇಕೋ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಅಂತ ಇದೆ. ಸೊ ವಾಟ್ ಡಸ್ ಇಟ್ ಮೀನ್ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಅಂತ ಅಂದ್ರೆ, ಅಡಿಟಿವ್ ಐಡೆಂಟಿಟಿ ಅಂತ ಅಂದ್ರೆ ಇಲ್ಲಿ ಝೀರೋನ ನಾವು ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಕ್ಲಿಯರ್ ಅಲ್ವಾ? ಅಂದ್ರೆ ಯಾವುದೇ ಒಂದು ಮೆಟ್ರಿಕ್ಸ್ ನ ಝೀರೋ ಮೆಟ್ರಿಕ್ಸ್ ಜೊತೆ ಆಡ್ ಮಾಡಿದ್ರೆ ನಿಮ್ಗೆ ಅದೇ ಮೆಟ್ರಿಕ್ಸ್ ಬರುತ್ತೆ ಅನ್ನೋದೇ ಇಲ್ಲಿ ಕನ್ಸೆಪ್ಟ್. ಓಕೆನಾ? ಅಂದ್ರೆ ನೋಡಿ, ಈಗ 1 2 3 4 ಅಂತ ಒಂದು ಮೆಟ್ರಿಕ್ಸ್ ಇರುತ್ತೆ.
ಇದಕ್ಕೆ ನೀವು ಜೀರೋ ಮ್ಯಾಟ್ರಿಕ್ಸ್ ನ ಆಡ್ ಮಾಡಿದ್ರೆ ಆಫ್ ದಿ ಸೇಮ್ ಟೈಪ್, ಓಕೆನಾ, ಇದು ಎಷ್ಟು ಆರ್ಡರ್ ಇರುತ್ತೋ ಅದೇ ಆರ್ಡರ್ ತಗೊಂಡು ಜೀರೋ ಮ್ಯಾಟ್ರಿಕ್ಸ್ ಆಡ್ ಮಾಡಿದ್ರೆ ಏನ್ ಬರುತ್ತೆ, 1 + 0 ಏನ್ ಬರುತ್ತೆ, 1 ಬರುತ್ತೆ. ಅಂದ್ರೆ 1 2 3 4 ಬರುತ್ತೆ. ಅಂದ್ರೆ ಈ ಮ್ಯಾಟ್ರಿಕ್ಸ್ ನ ಏನಂತ ಕರಿತೀವಿ ಅಂತಂದ್ರೆ ಅಡಿಟಿವ್ ಐಡೆಂಟಿಟಿ ಅಂತ ಕರಿತೀವಿ. ಅಡಿಟಿವ್ ಐಡೆಂಟಿಟಿ ಅಂತ ನಾವು ಕರಿತಾ ಹೋಗ್ತೀವಿ. ಸೊ ಎಕ್ಸಿಸ್ಟೆನ್ಸ್ ಆಫ್ ಅಡಿಟಿವ್ ಐಡೆಂಟಿಟಿ ಫಾರ್ ಎನಿ ಮ್ಯಾಟ್ರಿಕ್ಸ್ ದೇರ್ ಎಕ್ಸಿಸ್ಟ್ ಅನ್ ಅಡಿಟಿವ್ ಐಡೆಂಟಿಟಿ, ದಟ್ ಈಸ್ ವಾಟ್ ದ ಜೀರೋ ಮ್ಯಾಟ್ರಿಕ್ಸ್, ಓಕೆನಾ. ಸೊ ಇವು ಸ್ವಲ್ಪ ಪ್ರಾಪರ್ಟೀಸ್ ಆಫ್ ಅಡಿಷನ್. ನೆಕ್ಸ್ಟ್ ಬರೋಣ ಡಿಫರೆನ್ಸ್ ಆಫ್ ಮ್ಯಾಟ್ರಿಸಸ್. ಡಿಫರೆನ್ಸ್ ಆಫ್ ಮ್ಯಾಟ್ರಿಕ್ಸ್ ಅಂದ್ರೆ ಏನು ಅಂತ ಅಂದ್ರೆ ಜಸ್ಟ್ ಅಲ್ಲಿ ಅಡಿಷನ್ ಏನ್ ಮಾಡ್ತೀರಾ, ಇಲ್ಲಿ ಡಿಫರೆನ್ಸ್ ಮಾಡ್ತೀರಾ. ಡಿಫರೆನ್ಸ್ ಮೀನ್ಸ್ ವಾಟ್, ಮ್ಯಾಥಮೆಟಿಕ್ಸ್ ಅಲ್ಲಿ ಮೈನಸ್ ಅಂತ, ಮೈನಸ್ ಮಾಡಬೇಕು. ಒಂದು ಮ್ಯಾಟ್ರಿಕ್ಸ್ ಇಂದ ಇನ್ನೊಂದು ಮ್ಯಾಟ್ರಿಕ್ಸ್ ನ ಹೆಂಗೆ ಸಬ್ಟ್ರಾಕ್ಟ್ ಮಾಡೋದು ಅಂತಂದ್ರೆ ಇಟ್ ಈಸ್ ಜಸ್ಟ್ ಲೈಕ್ ಅಡಿಷನ್ ಬಟ್ ಟು ಡೂ ಸಬ್ಟ್ರಾಕ್ಷನ್, ಅಷ್ಟೇ, ಇನ್ನೇನಿಲ್ಲ, ಓಕೆನಾ. ಸೊ ಜಸ್ಟ್ ನೋಡಿ a - b ನ a ಪ್ಲಸ್ ಆಫ್ ಮೈನಸ್ ಬಂದ್ರೆ ದಿಸ್ ಇಸ್ ಸ್ಪೆಷಲ್ ಕೇಸ್ ಆಫ್ ಅಡಿಷನ್ ಅನ್ನೋ ತರ ಲೆಕ್ಕ, ಓಕೆನಾ. ಸೊ ಇದನ್ನೆಲ್ಲ ಏನ್ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಆರ್ಡರ್ ಫಸ್ಟ್ ಇಲ್ಲೂ ಕೂಡ ಸಬ್ಟ್ರಾಕ್ಷನ್ಗೂ ಕೂಡ ವಾಟ್ ಇಸ್ ದ ಕಂಡೀಷನ್, ದ ಆರ್ಡರ್ ಮಸ್ಟ್ ಬಿ ಸೇಮ್, ಅದು ಕಂಡೀಷನ್ ಇರಬೇಕು. ಅಂಡ್ ಹೌ ಟು ಆಡ್ ಅಂತ ಅಂದ್ರೆ, ಹೌ ಟು ಸಬ್ಟ್ರಾಕ್ಟ್ ಅಂತ ಅಂದ್ರೆ, ಸೊ ಇನ್ ದ ಸೇಮ್ ಎಕ್ಸಾಂಪಲ್ಸ್ ವಾಟ್ ಐ ಗಿವನ್ ಇನ್ ದ ಲಾಸ್ಟ್ ಸ್ಲೈಡ್, ಅದೇ ತರ ಎಕ್ಸಾಂಪಲ್ಸ್ ನೋಡಿದೀನಿ. ಸೊ ದಿಸ್ ಇಸ್ ಆಫ್ ಆರ್ಡರ್ 2 × 3, ದಿಸ್ ಇಸ್ ಆಲ್ಸೋ ಆಫ್ ಆರ್ಡರ್ 2 × 3. ಸಬ್ಟ್ರಾಕ್ಟ್ ಮಾಡ್ಕೊಳ್ಳಿ, a - b ಮಾಡಿ, a - b ಮಾಡಿದ್ರೆ ನೋಡಿ ಮೈನಸ್ ಹಾಕೋಬೇಕು, ಇನ್ಸ್ಟೆಡ್ ಆಫ್ ಪ್ಲಸ್ ಯು ಪುಟ್ ಮೈನಸ್ ಅಷ್ಟೇ. ಸೊ 1 - 0 4 -1 3 -5 like that everything you have to do, okay na. So after that ಏನ್ ಬರುತ್ತೆ ಇಲ್ಲಿ, 1 - 0 ಏನಾಗುತ್ತೆ, 1 ಆಗುತ್ತೆ. 4 - 1 is what, 3 3 - 5 is what, -2 3 - 2 is 1 2 - 8 is -6 1 - 1 is 0. So like this ನಿಮ್ಗೆ ಏನಾಗುತ್ತೆ, ಆರ್ಡರ್ ಸಿಗುತ್ತೆ. ಸೊ ದಿಸ್ ಆಲ್ಸೋ ಆಫ್ ಆರ್ಡರ್ 2 × 3 ಸಿಗುತ್ತೆ. ಸೊ subtraction is same as addition, the thing is that you have to subtract ಅಷ್ಟೇ, ಮೈನಸ್ ಮಾಡ್ಬೇಕಷ್ಟೇ, ಇನ್ನೇನು ಡಿಫರೆನ್ಸ್ ಇಲ್ಲ. ಅಡಿಷನ್ ಸಬ್ಟ್ರಾಕ್ಷನ್ ಎರಡು ಒಂದೇನೆ, ಆರ್ಡರ್ ಸೇಮ್ ಇರಬೇಕು. ಇದೊಂದು ಮನಸ್ಸಲ್ಲಿ ಇಟ್ಕೊಳ್ಳಿ ಕಂಡೀಷನ್. ಮತ್ತೆ ನೆಕ್ಸ್ಟ್ ಆಪರೇಷನ್ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಬರುತ್ತೆ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಅಂತಂದ್ರೆ, ಸ್ಕೇಲಾರ್ ಅಂತಂದ್ರೆ ಒಂದು ರಿಯಲ್ ವ್ಯಾಲ್ಯೂ. ಇನ್ನು ತುಂಬಾ ಹತ್ರದಲ್ಲಿ ಹೇಳ್ಬೇಕಂತಂದ್ರೆ ಒಂದು ನಂಬರ್ನೇ ನಾವು ಸ್ಕೇಲಾರ್ ಅಂತ ಕರೆಯೋದು, ಓಕೆನಾ. ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಅಂದ್ರೆ ಒಂದು ಮೆಟ್ರಿಕ್ಸ್ ಜೊತೆಗೆ ಒಂದು ನಂಬರ್ ನ ಮಲ್ಟಿಪ್ಲೈ ಮಾಡಬಹುದಾ ಅಂತ ಅಂದ್ರೆ ಎಸ್ ವಿ ಕ್ಯಾನ್ ಮಲ್ಟಿಪ್ಲೈ, ಓಕೆನಾ. ಅಂದ್ರೆ ಒಂದು ನಂಬರ್ ನ ಒಂದು ಮೆಟ್ರಿಕ್ಸ್ ಜೊತೆ ಮಲ್ಟಿಪ್ಲೈ ಮಾಡಬಹುದು, ಓಕೆನಾ. ಆ ಪ್ರಾಸೆಸ್ ನ ನಾವೇನಂತ ಕರಿತೀವಿ ಅಂದ್ರೆ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರಿತೀವಿ. ನೋಡಿ ಡೆಫಿನಿಷನ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಎ ಅನ್ನೋದು ಯಾವ್ದೋ ಒಂದು ಎಂಪಾಸಿಂಗ್ ಮ್ಯಾಟ್ರಿಕ್ಸ್ ಇದೆ, ಕೆ ಅನ್ನೋದು ಯಾವ್ದೋ ಒಂದು ಸ್ಕೇಲಾರ್, ಯಾವ್ದೋ ಒಂದು ನಂಬರ್. Then the matrix defined by multiplying each element of the matrix A by K, okay, now is said to be scalar multiple of A and it is denoted by Ka ಅಂತ ಕರೀತಾರೆ. ಅಂದ್ರೆ ಒಂದು ನಂಬರ್ ನ ನೀವು ಮೆಟ್ರಿಕ್ಸ್ ಜೊತೆ ಹೆಂಗೆ ಮಲ್ಟಿಪ್ಲೈ ಮಾಡ್ಬೇಕಂತ ಅಂದ್ರೆ, ಆ ನಂಬರ್ ನ ಏನ್ ಮಾಡ್ಬೇಕಂದ್ರೆ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ದಿ ಮ್ಯಾಟ್ರಿಕ್ಸ್ ಗೆ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಏನ್ ರಿಸಲ್ಟೆಂಟ್ ಆನ್ಸರ್ ಸಿಗುತ್ತೆ ಅದನ್ನ ಸ್ಕೇಲಾರ್ ಮಲ್ಟಿಪ್ಲಿಕೇಶನ್ ಅಂತ ಕರೀತಾರೆ. ಒಂದು ಎಕ್ಸಾಂಪಲ್ ಕೊಡೋದಾದ್ರೆ ನೋಡಿ, ಈಗ ಇಲ್ಲಿ ಎ ಅನ್ನೋದು ಒಂದು ಎಂಪಾಸಿಂಗ್ ಮ್ಯಾಟ್ರಿಕ್ಸ್ ಯಾವ್ದೋ ಒಂದು ತಗೊಂಡಿದ್ದಾರೆ. ಕೆ ಎ ಅಂತ ಅಂದ್ರೆ ಏನಾಗುತ್ತೆ, ಈ ಕೆ ನ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಅಂದ್ರೆ ಕೆ ಎ ಐ ಜೆ ಆಗುತ್ತೆ ಅಷ್ಟೇ. ಸೊ ಜನರಲ್ ಆಗಿ ಇಲ್ಲಿ ನಾವು ಒಂದು ಎಕ್ಸಾಂಪಲ್ ನೋಡೋದು ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಸೊ ದಿಸ್ ಇಸ್ ಎ ಮ್ಯಾಟ್ರಿಕ್ಸ್. ಸೊ ವಾಟ್ ಇಸ್ ದಿಸ್ ಆರ್ಡರ್? ಸೊ ದಿಸ್ ಹ್ಯಾಸ್ 2 rows and 3 rows and 2 columns. ಸೊ ದಿಸ್ ಆಫ್ ಆರ್ಡರ್ 3 × 2. 3a ಮಲ್ಟಿಪ್ಲೈ ಮಾಡಿ 3a ಫೈಂಡ್ ಔಟ್ ಮಾಡಿ ಅಂತ ಏನಾದ್ರು ಕೊಟ್ರೆ 3a ಅಂತ ಅಂದ್ರೆ 3 ನ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಆಫ್ ಎ ಜೊತೆ ಮಲ್ಟಿಪ್ಲೈ ಮಾಡ್ಬೇಕು. ಅಂದ್ರೆ ಯು ಹ್ಯಾವ್ ಟು ಮಲ್ಟಿಪ್ಲೈ ಈಚ್ ಎಲಿಮೆಂಟ್ ವಿತ್ 3. ಅಂದ್ರೆ ಇದಕ್ಕೆ 3 ಮಲ್ಟಿಪ್ಲೈ ಮಾಡಿದ್ರೆ 1 × 3 is what, 3. 1 × -2 is what, -6. 1 × 0 is what, 0. 5 × 3 is what, 15. 4 × 3 is what, 12. 3 × 1 is what, 3. ಅಂದ್ರೆ ಈ ತರ ಮಲ್ಟಿಪ್ಲೈ ಮಾಡ್ಕೊಂಡ್ ಬರೋದಷ್ಟೇ. ಸ್ಕೇಲಾರ್ ಮಲ್ಟಿಪಲ್ ಅಂತಂದ್ರೆ ಬೇರೆ ಇನ್ನೇನು ಇಲ್ಲ, ಆ ಏನ್ ಸ್ಕೇಲಾರ್ ವ್ಯಾಲ್ಯೂ ಇದೆ ಎಲ್ಲಾ ಎಲಿಮೆಂಟ್ ಜೊತೆ ಮಲ್ಟಿಪ್ಲೈ ಮಾಡೋದು ಅಷ್ಟೇ. ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ, ಅರ್ಥದಲ್ವಾ? ನೆಕ್ಸ್ಟ್, ಈಗ ಇದು ತುಂಬಾ ಇಂಪಾರ್ಟೆಂಟ್, ಮಲ್ಟಿಪ್ಲಿಕೇಶನ್ ಆಫ್ 2 ಮ್ಯಾಟ್ರಿಸಸ್. ತುಂಬಾ ಜನ ಮಲ್ಟಿಪ್ಲಿಕೇಶನ್ ಮಾಡೋದನ್ನೇ ಕಲ್ತಿರಲ್ಲ. ಯೂಶಲಿ ಡಿಪ್ಲೊಮಾ ಸ್ಟೂಡೆಂಟ್ಸ್ ಕರೆಕ್ಟಾಗಿ ಕಲ್ತ್ಕೊಳ್ಳಿ, ಓಕೆನಾ. ಪ್ರಾಕ್ಟೀಸ್, ಜಾಸ್ತಿ ನಂಬರ್ ಆಫ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ನ ಪ್ರಾಕ್ಟೀಸ್ ಮಾಡಬೇಕು. ಮಾರ್ಕೆಟ್ ಅಲ್ಲಿ ಯಾವ್ಯಾವ ಬುಕ್ಸ್ ಇದೆ, ಯು ಹ್ಯಾವ್ ಲಿಮಿಟೆಡ್ ನಂಬರ್ ಆಫ್ ಬುಕ್ಸ್, ಓಕೆನಾ. ಸೊ ಡಿಫರೆಂಟ್ ಅಕಾಡೆಮಿ ಅಲ್ಲೂ ಇಲ್ಲೂ ಇಂದ ನಿಮ್ಗೆ ಬುಕ್ಸ್ಗಳು ಸಿಗ್ತವೆ. ಯು ಕಲೆಕ್ಟ್ ಆಲ್ ದ ಬುಕ್ಸ್, ಯು ಪ್ರಾಕ್ಟೀಸ್ ವಾಟ್ ಎವರ್ ದ ಪ್ರಾಬ್ಲಮ್ಸ್ ಅಲ್ಲಿ ಏನೇನಿದಾವೆ ಪ್ರಾಕ್ಟೀಸ್ ಮಾಡಿ. ಏನಾದ್ರು ಡೌಟ್ ಬಂತು ಅಂತ ಅಂದ್ರೆ ಡೈರೆಕ್ಟ್ಲಿ ನಮ್ದು ವಾಟ್ಸ್ಆಪ್ ನಂಬರ್ ಇದೆ, ನಮ್ದು ವಾಟ್ಸ್ಆಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಚಾನಲ್ ಇದೆ, ಅಲ್ಲೂ ಕೂಡ ಜಾಯಿನ್ ಆಗಿ ಅಲ್ಲಿ ನೀವು ಜಸ್ಟ್ ಕ್ವಶನ್ಸ್ ಪೋಸ್ಟ್ ಮಾಡಿದ್ರೆ ಸಾಕು, ಡೆಫಿನೆಟ್ಲಿ ನಾವು ಬೇಗ ಸ್ಪಂದಿಸ್ತೀವಿ. ನಿಮ್ ಎಲ್ಲಾ ಡೌಟ್ಸ್ ಕೂಡ ಕ್ಲಿಯರ್ ಮಾಡ್ತೀವಿ. ಎಂತ ದೊಡ್ಡ ಡೌಟ್ ಇರ್ಬೋದು ನೀವು ಹಾಕೊಳ್ಳಿ, ತೊಂದರೆ ಇಲ್ಲ. ನೀವು ಏನ್ ಡೌಟ್ ಇರ್ಬೋದು. ಮತ್ತೆ ತುಂಬಾ ಏನ್ ಮಾಡ್ತಾರೆ, ತುಂಬಾ ನಾನು ಹ್ಯಾವ್ ಅಬ್ಸರ್ವ್
ತುಂಬಾ ಲೆಂತಿ ಪ್ರಾಸೆಸ್ ನ ಮಾಡಿಸ್ತಾರೆ. ನಾವು ಶಾರ್ಟ್ ಕಟ್ ಗಳನ್ನ ಹೇಳ್ಕೊಡ್ತೀವಿ. ನಿಮ್ಗೆ ಏನ್ ಶಾರ್ಟ್ ಕಟ್ ಬೇಕು, ಒಂದು ಕ್ವಶನ್ಸ್ ಕೊಟ್ಟಾಗ ಹೆಂಗೆ ಆನ್ಸರ್ ಹೇಳೋದು, ಹೆಂಗೆ ಅಪ್ರೋಚ್ ಮಾಡೋದು, ವಿತ್ ಇನ್ 1 minute ಯು ಹ್ಯಾವ್ ಟು ಸಾಲ್ವ್ ದ ಕ್ವಶನ್ಸ್, ರೈಟ್? ಸೊ ಆ 1 minute ಅಲ್ಲಿ ಹೆಂಗೆ ಸಾಲ್ವ್ ಮಾಡಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಸೊ ನೀವು ಕ್ಲಾಸಿಗೆ ಜಾಯಿನ್ ಆದ್ರೆ ಡೆಫಿನೆಟ್ಲಿ ವಿಲ್ ಕಮ್ ಟು ನೋ ಅವರ್ ಎಷ್ಟು ಎಫೆಕ್ಟಿವ್ ಆಗಿ ನಾವು ಕ್ಲಾಸ್ ಮಾಡ್ತೀವಿ ಅಂತ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಅಂಡ್ ಈಗ ಕಮಿಂಗ್ ಟು ಮಲ್ಟಿಪ್ಲಿಕೇಶನ್. ಮಲ್ಟಿಪ್ಲಿಕೇಶನ್ ಅಂದ್ರೆ ಏನು ಅಂತಂದ್ರೆ ಎ ಇಸ್ ಅ ಮ್ಯಾಟ್ರಿಕ್ಸ್, ಓಕೆನಾ? ಎ ಇಸ್ ಅ ಮ್ಯಾಟ್ರಿಕ್ಸ್ ಅಂಡ್ ಬಿ ಇಸ್ ಅ ಮ್ಯಾಟ್ರಿಕ್ಸ್. ಕ್ಲಿಯರ್ ಅಲ್ವಾ? ಎ ಇಸ್ ಸಮ್ ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದೀನಿ, ಬಿ ಇಸ್ ಎ ಪಿ ಕ್ರಾಸ್ ಕ್ಯೂ ಮ್ಯಾಟ್ರಿಕ್ಸ್ ಅಂತ ಹೇಳ್ತಿದ್ದೀನಿ. ಬಿ ಟೂ ಮ್ಯಾಟ್ರಿಸಸ್, ದೆನ್ ದ ಪ್ರಾಡಕ್ಟ್. ಇಲ್ಲಿ ನೀವು ಕರೆಕ್ಟ್ ಆಗಿ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಬೇಕು. ದೆನ್ ದ ಪ್ರಾಡಕ್ಟ್ ಎ ಬಿ, ಓಕೆನಾ? ಎ ಬಿ ಅನ್ನೋದು ಪ್ರಾಡಕ್ಟ್. ಪ್ರಾಡಕ್ಟ್ ಅಂತಂದ್ರೆ ಮಲ್ಟಿಪ್ಲಿಕೇಶನ್. ದೆನ್ ದ ಪ್ರಾಡಕ್ಟ್ ಎ ಬಿ ಇಸ್ ಪಾಸಿಬಲ್. ಪಾಸಿಬಲ್ ಓನ್ಲಿ ವೆನ್ the number of columns in A is equal to the number of rows in B, that is M is equal to P ಅಂತ. ಅಂದ್ರೆ ಅವ್ರು ಸಿಂಪಲ್ ಆಗಿ ಹೇಳ್ತಿದ್ದಾರೆ, ಎ ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ, ಬಿ ಅನ್ನೋದೊಂದು ಮ್ಯಾಟ್ರಿಕ್ಸ್ ಇದೆ. ಇವೆರಡನ್ನು ಏನ್ ಮಾಡ್ಬೇಕು ನಾನು? ಪ್ರಾಡಕ್ಟ್ ಮಾಡ್ಬೇಕು, ಮಲ್ಟಿಪ್ಲೈ ಮಾಡ್ಬೇಕು. ಎ ಅನ್ನೋದು ಏನ್ ಮ್ಯಾಟ್ರಿಕ್ಸ್? ಆರ್ಡರ್ ಎಂ ಕ್ರಾಸ್ ಎನ್ ಇದೆ. ಬಿ ಅನ್ನೋದು ಎಷ್ಟಿದೆ? ಆರ್ಡರ್ ಪಿ ಕ್ರಾಸ್ ಕ್ಯೂ ಇದೆ. ನೋಡಿ, ಇದರಲ್ಲಿ ಈ ಎನ್ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಕಾಲಮ್ಸ್ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಮೆಟ್ರಿಕ್ಸ್ ಕಾಲಮ್ ಇದು? ಎ ಮೆಟ್ರಿಕ್ಸ್ ಕಾಲಮ್. ಪಿ ಅನ್ನೋದು ಏನ್ ರೆಪ್ರೆಸೆಂಟ್ ಮಾಡುತ್ತೆ? ರೋಸ್ ರೆಪ್ರೆಸೆಂಟ್ ಮಾಡುತ್ತೆ. ನಂಬರ್ ಆಫ್ ರೋಸ್ ರೆಪ್ರೆಸೆಂಟ್ ಮಾಡುತ್ತೆ. ಯಾವ ಮೆಟ್ರಿಕ್ಸ್? ಬಿ ಮೆಟ್ರಿಕ್ಸ್. ಇವೆರಡು ಏನಾದ್ರೂ ಈಕ್ವಲ್ ಆದ್ರೆ ದೆನ್ ದ ಮಲ್ಟಿಪ್ಲಿಕೇಶನ್ ಇಸ್ ಪಾಸಿಬಲ್. ಇನ್ ಆಲ್ ಅದರ್ cases the multiplication is not at all possible. This is the only case you can multiply two matrices A and B. Otherwise it is not possible to multiply. Okay na? Andre ee M matte ee N matte P eradu equal irbeku. ಅರ್ಥದಲ್ವಾ? ಎ ಬಿ ಪಾಸಿಬಲ್ ಆಗ್ಬೇಕಂದ್ರೆ ಎ ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ, ಕನ್ಫ್ಯೂಷನ್ ಮಾಡ್ಕೋಬೇಡಿ, ರೋಸ್ ಕಾಲಮ್ಸ್ ಅಂತ ಮಾಡ್ಕೋಬೇಡಿ. ಎ ಮ್ಯಾಟ್ರಿಕ್ಸ್ ನಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಬಿ ಮ್ಯಾಟ್ರಿಕ್ಸ್ ಅಲ್ಲಿ ಅಷ್ಟು ರೋಸ್ ಇರಬೇಕು. ಅವಾಗಲೇ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಇಲ್ಲ ಅಂದ್ರೆ ಮಾಡಕ್ ಆಗಲ್ಲ. ಸೊ ಕ್ಲಿಯರ್ ಇರ್ಲಿ ಇದು, ಓಕೆನಾ? ಅಂದ್ರೆ ಸಪೋಸ್ ನೋಡಿ, ಈಗ ಎ ಅನ್ನೋದು ಒಂದು 2x3 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ, ಬಿ ಅನ್ನೋದು 2x4 ಮ್ಯಾಟ್ರಿಕ್ಸ್ ಇದೆ ಅಂತ ಅನ್ಕೊಳ್ಳಿ. ಎ ಬಿ ಕಂಡುಹಿಡಿಬಹುದಾ? ಇಸ್ ಇಟ್ ಪಾಸಿಬಲ್ ಟು ಫೈಂಡ್ ಎ ಬಿ ಅಂತ ನೀವೇನ್ ಹೇಳ್ಬೇಕು? ಇಲ್ಲ ಸರ್, ಆಗದೇ ಇಲ್ಲ ಸರ್. ಯಾಕಂತ ಅಂದ್ರೆ ಇಲ್ಲಿ 3 ಇದೆ, ಇಲ್ಲಿ 2 ಇದೆ, ಅವೆರಡು ನಾಟ್ ಈಕ್ವಲ್ ಇದೆ, ಹಂಗಾಗಿ ವಿ ಕ್ಯಾನ್ ನಾಟ್ ಮಲ್ಟಿಪ್ಲೈ ಅಂತ ಹೇಳ್ಬೇಕು. ಸೊ ಕ್ಲಿಯರ್? ಎಸ್. ಸೊ ಇದಾದ್ಮೇಲೆ ನಮಗೆ ಮಲ್ಟಿಪ್ಲಿಕೇಶನ್ ಸಪೋಸ್ ಪಾಸಿಬಲ್ ಆಯ್ತು ಅಂತಂದ್ರೆ ಹೌ ಟು ಮಲ್ಟಿಪ್ಲೈ, ಹೆಂಗೆ ಸರ್ ಮಲ್ಟಿಪ್ಲೈ ಮಾಡೋದು, ಅದನ್ನ ಈಗ ನೋಡ್ತಾ ಹೋಗೋಣ. ಓಕೆನಾ? ನಾನೊಂದು ಎಕ್ಸಾಂಪಲ್ಸ್ ಗಳನ್ನ ತಗೊಂಡು ನಾನು ನಿಮಗೆ ಮಲ್ಟಿಪ್ಲೈ ಮಾಡೋದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯು ಟ್ರೈ ಟು ಅಂಡರ್ಸ್ಟ್ಯಾಂಡ್, ಓಕೆನಾ? ಸೊ ಮೋರ್ ನಂಬರ್ ಆಫ್ ಕ್ವಶನ್ಸ್ ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಇದು ಯೂಟ್ಯೂಬ್ ವಿಡಿಯೋಸ್, ಕ್ಲಾಸ್ ಅಲ್ಲಿ ನಿಮ್ಗೆ ಲೈವ್ ಕ್ಲಾಸ್ ಇರುತ್ತೆ, ನೀವು ಎಷ್ಟು ಜನ ಅಟೆಂಡ್ ಮಾಡ್ತೀರಾ. ಮತ್ತೆ ಇದು ಲೈವ್ ಕ್ಲಾಸಸ್ ಬಂದ್ಬಿಟ್ಟು ಒಂದು ನೆನಪಿಲ್ಲಿ, ಇಟ್ ಈಸ್ ಓನ್ಲಿ ಅಪ್ಲಿಕಬಲ್ ಫಾರ್ ಸ್ಟಾರ್ಟಿಂಗ್ 100 ಮೆಂಬರ್ಸ್. ಓನ್ಲಿ ಫಾರ್ 100 ಮೆಂಬರ್ಸ್ ಮಾತ್ರ ಝೂಮ್ ಲಿಂಕ್ ಇರುತ್ತೆ. ಸೊ ಫಸ್ಟ್ ತರ ಯಾರು ಫಸ್ಟ್ ಬರ್ತೀರಾ ಅವ್ರಿಗೆ 100 ಮೆಂಬರ್ಸ್ ಯಾರು ಎನ್ರೋಲ್ ಆಗ್ತೀರಾ ಅವರಿಗೆ ಮಾತ್ರ ಇರುತ್ತೆ. ಆದಷ್ಟು ಬೇಗ ಎನ್ರೋಲ್ಮೆಂಟ್ ಆಗಿ, ಆಲ್ರೆಡಿ ಸೊ ತುಂಬಾ ಜನ ಎನ್ರೋಲ್ ಆಗಿದ್ದಾರೆ. ಸೊ ಅವ್ರಿಗೆಲ್ಲ ನಾವು ಗ್ರೂಪ್ಗೆ ಆಡ್ ಮಾಡ್ತಾ ಇದೀವಿ. ಸೊ ಅವ್ರಿಗೆ ಲೈವ್ ಕ್ಲಾಸ್ ಸಿಗುತ್ತೆ, ಓಕೆನಾ? ಸೊ ದಟ್ ಇಸ್ ದ ಒನ್ ಥಿಂಗ್. ಓಕೆ, ಈಗ ಫಸ್ಟ್ ಆಫ್ ಆಲ್ ಏನ್ ಕೇಳಿದ್ರೆ ದೇ ಗಿವನ್ ಎ ಮ್ಯಾಟ್ರಿಕ್ಸ್. ವಾಟ್ ಇಸ್ ಇಟ್ಸ್ ಆರ್ಡರ್? ಸೊ ಇದರಲ್ಲಿ 3 ರೋಸ್ ಇದಾವೆ, 2 ಕಾಲಮ್ಸ್ ಇದಾವೆ, ಅಂದ್ರೆ 3x2 ಮ್ಯಾಟ್ರಿಕ್ಸ್. ಅಂಡ್ ವಾಟ್ ಅಬೌಟ್ ದಿಸ್ ಇಸ್ 2x2 ಮ್ಯಾಟ್ರಿಕ್ಸ್. ಅಂದ್ರೆ ನೋಡಿ, ಇವೆರಡು ನಂಬರ್ಗಳು ಈಕ್ವಲ್ ಇದೆಯಲ್ಲ? ಎಸ್, ಅವೆರಡು ನಂಬರ್ಗಳು ಈಕ್ವಲ್ ಇರೋದ್ರಿಂದ ವಿ ಕ್ಯಾನ್ ಮಲ್ಟಿಪ್ಲೈ. ಅಂಡ್ ದ ರಿಸಲ್ಟೆಂಟ್ ಮೆಟ್ರಿಕ್ಸ್ ಏನಿದೆ, ರಿಸಲ್ಟೆಂಟ್ ಮೆಟ್ರಿಕ್ಸ್ ಆರ್ಡರ್ ಏನಿರುತ್ತೆ ಅಂತಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. ನೋಡಿ 3 2 ಇದೆ, ಅಂದ್ರೆ ಎ ಬಿ ಏನ್ ಆನ್ಸರ್ ಬರುತ್ತೆ ಅದ್ರದ್ದು ಆರ್ಡರ್ ಏನಿರುತ್ತೆ 3x2 ಇರುತ್ತೆ ಅಂತ ಲೆಕ್ಕ. ಅರ್ಥದಲ್ವಾ? ಈಗ ಹೆಂಗೆ ಮಲ್ಟಿಪ್ಲೈ ಮಾಡೋದು ಅಂತ ಹೇಳ್ಬಿಡ್ತೀನಿ ನೋಡಿ. ಈಗ ಎ ಇಂಟು ಬಿ, ಎ ಬರ್ಕೊಳ್ಳಿ. ಎ ಇಸ್ ವಾಟ್ 1 - 2 0 5 4 1 ಅಂತ ಇದೆ, ದಿಸ್ ಇಸ್ ಎ. ಅಂಡ್ ಬಿ ಇಸ್ ವಾಟ್, ದಿಸ್ ಇಸ್ 1 2 3 4 ಅಂತ ಇದೆ ಅಲ್ಲ, ಅರ್ಥದಲ್ವಾ? ಸೊ ಈಗ ಹೆಂಗೆ ಮಲ್ಟಿಪ್ಲೈ ಮಾಡೋದು ಅಂತ ಅಂದ್ರೆ ನಿಮಗೆ ಗೊತ್ತಿರ್ಲಿ, ದ ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ವಿಲ್ ಬಿ ಆಫ್ ಆರ್ಡರ್ 3x2 ಇದೆ. 3x2 ಅಂದ್ರೆ 3 ರೋಸ್ ಬರ್ತವೆ, 2 ಕಾಲಮ್ಸ್ ಬರ್ತವೆ, ಅಂದ್ರೆ ಇದೇ ಟೈಪ್ ಅಲ್ಲಿ ಇರುತ್ತೆ. ಅಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಫಸ್ಟ್ ಯು ಟೇಕ್ ದ ರೋಸ್, ಅಂದ್ರೆ ನೀವೇನ್ ಮಾಡ್ಬೇಕು, ಫಸ್ಟ್ ರೋ ತಗೋಬೇಕು, ಮಲ್ಟಿಪ್ಲೈ ಈಚ್ ಕಾಲಮ್, ಓಕೆನಾ? ಈ 1 ಮತ್ತೆ -2 ತಗೊಂಡು ಮಲ್ಟಿಪ್ಲೈ ವಿತ್ ಈಚ್ ಅಂಡ್ ಎವ್ರಿ ಕಾಲಮ್ಸ್, ಅಂದ್ರೆ ಕಾಲಮ್ 1 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕಾಲಮ್ 2 ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ ಜೊತೆ. ಹೆಂಗೆ ನೋಡಿ, ಈಗ 1 × 1 1 × 1 ಪ್ಲಸ್ ಮಾಡಬೇಕು, -2 × 3 ಫಸ್ಟ್ ಎಲಿಮೆಂಟ್ ಮುಗಿದೋಯ್ತು. ನೆಕ್ಸ್ಟ್ ಸೆಕೆಂಡ್ ಎಲಿಮೆಂಟ್ ಸೇಮ್, ಫಸ್ಟ್ ನೀವು ರೋಸ್ ನ ತಗೋಬೇಕು, ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಫಸ್ಟ್ ಕಾಲಮ್ ತಗೊಂಡೆ, ಫಸ್ಟ್ ರೋ ತಗೊಂಡೆ, ಮಲ್ಟಿಪ್ಲೈ ಮಾಡಿದೆ, ಅದನ್ನ ಇಲ್ಲಿ ಬರ್ದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ಅದೇ ಫಸ್ಟ್ ರೋನೇ ತಗೋಬೇಕು, ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಬೇಕು, ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ನ 1 × 2 ಪ್ಲಸ್
-2 into 4. Clear alva? So likewise you have to find the product of each and every elements. Like so first row kate mugiyoytu. First row tagonde eradu column jote multiply ಮಾಡಿ ಇಲ್ಲೊಂದು barde. Clear ಆಯ್ತು. ಈಗ ಫಸ್ಟ್ ರೋ ಮುಗೀತು. ಈಗ ನಾವು we have to take the second row of the first matrix. ಅಂದ್ರೆ 0 ಮತ್ತೆ 5 ತಗೊಂಡು ಸೇಮ್ ಇದ್ರ ಜೊತೆ ಮಾಡಬೇಕು. 0 1s ಅಂದ್ರೆ ಬರ್ಕೊಡ್ತೀನಿ, ಈಗ ಕಂಪ್ಲೀಟ್ ಆಗಿ ಬರಿತೀನಿ. ಇದನ್ನೆಲ್ಲ ಎಕ್ಸಾಮಿನೇಷನ್ ಅಲ್ಲಿ ನೀವು ಬರಿಬಾರ್ದು, ಡೈರೆಕ್ಟ್ ಆಗಿ ಬರಿಬೇಕು. ಒಂದು ಎಕ್ಸಾಂಪಲ್ ಮಾತ್ರ ನಾನು ಡೈರೆಕ್ಟ್ ಆಗಿ ಕೊಡ್ತಾ ಎಲ್ಲಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ, ಬಟ್ ನೆಕ್ಸ್ಟ್ ಎಕ್ಸಾಂಪಲ್ ಇಂದ ನಾನು ಡೈರೆಕ್ಟ್ ಆಗಿ ಬರಿತೀನಿ. 5 3s ಅದನ್ನ ಬರೀರಿ, 5 3s. ಕ್ಲಿಯರ್? 0 1s 5 3s. ನೆಕ್ಸ್ಟ್ 0 2s 5 4s. ಕ್ಲಿಯರ್? ಸಿಮಿಲರ್ಲಿ ಅದು ಆಯ್ತು, ಸೆಕೆಂಡ್ ರೋನು ಆಯ್ತು. ಥರ್ಡ್ ರೋ ತಗೊಳ್ಳಿ. ಥರ್ಡ್ ರೋ ವಿತ್ ಫಸ್ಟ್ ಕಾಲಮ್, ಥರ್ಡ್ ರೋ ವಿತ್ ಸೆಕೆಂಡ್ ಕಾಲಮ್. ಓಕೆನಾ? ಅಂದ್ರೆ 4 into 1 ಪ್ಲಸ್ ಏನಾಗುತ್ತೆ 1 into 3. ಸಿಮಿಲರ್ಲಿ 4 into 2 plus 1 into 4. So likewise you have to add. So now it is about the simplification. Simplification ಮಾಡಿ 1 into 1 is what? 1. Minus 2 into 3 minus 6 ಆಗುತ್ತೆ. 1 minus 6. 2 minus 8. And this one 0 into 1 is 0. 0 plus 15. And this one is 0 plus 20. 4 plus 3. 8 plus 4. Clear alva? So on simplification again, you just simplify. 1 minus 6 is what? It is minus 5. So 2 minus 8 is minus 6. And this is 15. This is 20. This is 7. This is 12. So this is the product. Like this you have to find the product. Okay na? So idu nimage ಗೊತ್ತಿರಲಿ. ಈ ತರ ಪ್ರಾಡಕ್ಟ್ ಮಾಡೋದು. ಜಾಸ್ತಿ ನಂಬರ್ ಆಫ್ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ. ಓಕೆನಾ? ಅಷ್ಟೊಂದು ಲೈವ್ ಕ್ಲಾಸ್ ಅಟೆಂಡ್ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ ನಿಮ್ಮ ಡೌಟ್ಸ್ ಗಳನ್ನೆಲ್ಲ ನಾವು ಕ್ಲಾರಿಫೈ ಮಾಡ್ತಾ ಹೋಗ್ತೀವಿ. Now there is another question here. So A ಕೊಟ್ಟಿದ್ದಾನೆ, this is of order 2 cross 2, this is also of order 2 cross 2. Find product AB ಅಂತ ಕೇಳಿದ್ದಾನೆ. So to find AB you write down AB is equal to, first you write down A 1 0 2 3 ಅಂತ ಬರ್ಕೊಳ್ಳಿ. So B is what? 1 2 3 4 ಅಂತ ಬರ್ಕೊಳ್ಳಿ. So now ಪ್ರಾಡಕ್ಟ್ ಮಾಡಬಹುದು. ಹೆಂಗ್ ಮಾಡ್ತೀರಾ? you take first row, ರೋಸ್ ವೈಸ್ ತಗೊಂತ ಹೋಗ್ಬೇಕು, ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಬರಬೇಕು. ಸೊ ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ಸ್ ಎರಡು ಇದೆ. ಅಂದ್ರೆ ಫಸ್ಟ್ ರೋ 1 0 ತಗೊಂಡ್ಬಿಟ್ಟು ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಅದೇ 1 0 ತಗೊಂಡು ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಿ ಬರೀರಿ ಅಷ್ಟೇ. 1 into 1. ಸೊ ಡೈರೆಕ್ಟ್ ಬರೀಲಾನೀಗ ಐ ರೈಟ್ ಡೈರೆಕ್ಟ್ಲಿ 1 into 1 is what? 1 plus 0 into 3 is what? 0 into 3 multiplication, it is 0. ನೆಕ್ಸ್ಟ್ ಫಸ್ಟ್ ರೋ ಫಸ್ಟ್ ಕಾಲಮ್ ಆಯ್ತು. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ. ಈಗ 1 into 2 is what? 2 plus 0 into 4 is what? 0. Clear? So ಅದೇ ತರ ಸೆಕೆಂಡ್ ಕಾಲಮ್ ತಗೊಳ್ಳಿ, ಸೆಕೆಂಡ್ ರೋ ತಗೊಳ್ಳಿ, ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಜೊತೆ ಮಲ್ಟಿಪ್ಲೈ ಮಾಡಿ. 2 into 1 is what? 2. 3 3s are 9. Similarly 2 into 2 is what? 4. 3 4s are 12. So on that basis, so it is 1 2 11 16. So this is the product. So alva, I hope it is clear. Like this you have to find the product. ಪ್ರಾಡಕ್ಟ್ ನ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಶಾರ್ಟ್ ಕಟ್ ಗಳನ್ನ ಹೇಳ್ತಾ ಹೋಗ್ತೀನಿ, ಎಲ್ಲೆಲ್ಲಿ ಶಾರ್ಟ್ ಕಟ್ ಮಾಡಬಹುದು ಅಂತ. ನಾವು ಈ ಕ್ವಶನ್ ಅಲ್ಲಿ ಫೈಂಡ್ ಎ ಬಿ ಅಂತ ಕೇಳಿದ್ದಾರೆ. ನಾವು ಟೆಲ್ ಮಿ, ಇದಕ್ಕೆ ಹೆಂಗ್ ಮಾಡ್ತೀರಾ? ವಾಟ್ ಇಸ್ ದ ಆರ್ಡರ್ ಆಫ್ ದಿಸ್? ದಿಸ್ ಇಸ್ ಆಫ್ 2 cross 2 ಆರ್ಡರ್ ಅಂಡ್ ದಿಸ್ ಇಸ್ ಆಫ್ ವಾಟ್? ಬಿ ಮ್ಯಾಟ್ರಿಕ್ಸ್ ಇಸ್ ಆಫ್ ಆರ್ಡರ್ ವಾಟ್? ಇಟ್ ಈಸ್ 3 cross 2. ನೋಡಿ ಇಲ್ಲಿ 2 ಇದೆ, ಇಲ್ಲಿ 3 ಇದೆ, ಅವೆರಡು ಈಕ್ವಲ್ ಆ? ನಾಟ್ ಈಕ್ವಲ್. ಅಂದ್ರೆ ಇದರಲ್ಲಿ ಎಷ್ಟು ಕಾಲಮ್ಸ್ ಇದಾವೆ, ಅದ್ರಲ್ಲಿ ಅಷ್ಟು ರೋಸ್ ಇಲ್ಲ. ಹಂಗಾಗಿ ಪ್ರಾಡಕ್ಟ್ ಮಾಡಕ್ ಆಗುತ್ತಾ ಅಂತ ಕೇಳಿದ್ರೆ ನೀವೇನ್ ಹೇಳ್ಬೇಕು? ಇಲ್ಲ ರಾಜು, ಪ್ರಾಡಕ್ಟ್ ಮಾಡಕ್ಕೆ ಆಗಲ್ಲ, ಕಂಡೀಷನ್ ಸ್ಯಾಟಿಸ್ಫೈ ಮಾಡ್ತಾ ಇಲ್ಲ. ಓಕೆನಾ? ಸೊ ನಂಬರ್ ಆಫ್ ರೋಸ್ ಎಷ್ಟಿದಾವೆ ಅಂದ್ರೆ 2 is not equal to 3. therefore ಏನ್ ಹೇಳ್ಬೋದು ನಾವಿಲ್ಲಿ? ಎ ಬಿ is not possible ಅಂತ ಹೇಳ್ಬೋದು. ಓಕೆನಾ? ಪ್ರಾಡಕ್ಟ್ ಮಾಡೋದಕ್ಕೆ ಆಗಲ್ಲ ಅಂತ ನಾವಿಲ್ಲಿ ಹೇಳ್ತಾ ಹೋಗ್ಬೋದು. ಸೊ ಇಟ್ ಈಸ್ ವೆರಿ ಕ್ಲಿಯರ್. ನೆಕ್ಸ್ಟ್, ನಾವು DCET ನಲ್ಲಿ 2013 ಇಂದ ಇಲ್ಲಿವರೆಗೂ ನಾವು ಏನ್ ಅಬ್ಸರ್ವ್ ಮಾಡಿದೀವಿ, ಅಲ್ಲಿ ತುಂಬಾ ಕಡೆ ನಿಮ್ಗೆ ಎ ಸ್ಕ್ವೇರ್ ಬಗ್ಗೆ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಓಕೆನಾ? ಈಗ ಮಕ್ಕಳುಗಳು ಎ ಸ್ಕ್ವೇರ್ ಕಂಡಿಡಕ್ಕೆ ಎ ಇಂಟು ಎ ಅಂತ ದೊಡ್ಡದಾಗಿ ಬರ್ಕೊಂಡ್ಬಿಟ್ಟು ಫಸ್ಟ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ಅದು ಇದು ಮಾಡ್ಕೊಂಡು ಮಾಡೋ ಅಷ್ಟೊತ್ತಿಗೆ ಇಟ್ ವಿಲ್ ಟೇಕ್ ಲಾಟ್ ಆಫ್ ಯುವರ್ ಟೈಮ್. ಓಕೆನಾ? ಸೊ ಆ ಟೈಮ್ ನ ರೆಡ್ಯೂಸ್ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಶಾರ್ಟ್ ಕಟ್ಸ್. ಬೇಗ ಹೆಂಗೆ ಹೇಳೋದು? ಈ ಶಾರ್ಟ್ ಕಟ್ ಸ್ವಲ್ಪ ಲೆಂತಿ ಅಂತ ಅನ್ಸಿದ್ರು ಕೂಡ ನೀವು ಎರಡು ಪ್ರಾಬ್ಲಮ್ ನ ಪ್ರಾಕ್ಟೀಸ್ ಮಾಡಿದ್ರೆ ಟಕ್ ಅಂತ ಹೇಳ್ಬಿಡುದು ಪ್ರಾಡಕ್ಟ್ ಹಿಂಗೆ ಬರುತ್ತೆ ಅಂತ, ಎ ಸ್ಕ್ವೇರ್ ನ. ಓಕೆನಾ? ಸೊ ಇಲ್ಲಿ ಏನ್ ಮಾಡಿದ್ರೆ ಅಂದ್ರೆ ಒಂದು ಜನರಲ್ ಒಂದು ಮೆಟ್ರಿಕ್ಸ್ ನೋಡಿದೀನಿ, ABCD ಅಂತ ಒಂದು ಮೆಟ್ರಿಕ್ಸ್ ಇದೆ. ನಿಮಗೆ ಏನಾದ್ರು ಎ ಸ್ಕ್ವೇರ್ ನ ಕೇಳಿದ್ರೆ ಹೆಂಗೆ ಮಾಡ್ಬೇಕು ಸರ್ ಎ ಸ್ಕ್ವೇರ್ ನ ಡೈರೆಕ್ಟ್ ಆಗಿ ಅಂತಂದ್ರೆ ಎ ಇಂಟು ಎ ಬರ್ಕೊಳ್ದಂಗೆ ಡೈರೆಕ್ಟ್ ಆಗಿ ಮಾಡೋದಂತ ಅಂದ್ರೆ ನೋಡಿ,
ಈ ಎಲಿಮೆಂಟ್ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡಿ ಫಸ್ಟ್, ಓಕೆನಾ. ಆ ಎಲಿಮೆಂಟ್ ಏನಿರುತ್ತೆ ಅದನ್ನ ಸ್ಕ್ವೇರ್ ಮಾಡ್ಬಿಟ್ಟು ಇಲ್ಲಿ ಬರ್ಕೊಳ್ಳಿ, ಸ್ಕ್ವೇರ್ ಮಾಡಿ ಪ್ಲಸ್ ಹಾಕೊಳ್ಳಿ. ಈ ಡಯಾಗನಲ್ ಎಲಿಮೆಂಟ್ಸ್ ಅಂದ್ರೆ ಬ್ಯಾಕ್ವರ್ಡ್ ಡಯಾಗನಲ್ ಇರ್ತಾವಲ್ಲ ಅವೆರಡನ್ನು ಮಲ್ಟಿಪ್ಲೈ ಮಾಡಿ ಬಿ ಸಿ ಅಂತ ಮಾಡಿ. ಸೊ ಇಲ್ಲಿ ಬರುತ್ತೆ ಬಿ ಸಿ, ಕ್ಲಿಯರ್ ಅಲ್ವಾ? ಅದು ಫಸ್ಟ್ ಎಲಿಮೆಂಟ್ ಆಗೋಗುತ್ತೆ. ಆತರ ಈ A22 ಎಲಿಮೆಂಟ್ ಇದೆಯಲ್ಲ, ಈ ಎಲಿಮೆಂಟ್ ಹೆಂಗ್ ಬರುತ್ತೆ ಅಂತಂದ್ರೆ ಈಗ ಡಿ ನ ಸ್ಕ್ವೇರ್ ಮಾಡಿ ಮತ್ತೆ ಇವೆರಡು ಮಲ್ಟಿಪ್ಲೈ ಮಾಡಿ, ಅಂದ್ರೆ ಡಿ ಸ್ಕ್ವೇರ್ ಪ್ಲಸ್ ಬಿ ಸಿ. ನೋಡಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸಿ, ಇಲ್ಲಿ ಈ ಎಲಿಮೆಂಟ್ ಏನ್ ಬೇಕು ಡಿ ಸ್ಕ್ವೇರ್ ಪ್ಲಸ್ ಬಿ ಸಿ. ಈ ಎರಡು ಎಲಿಮೆಂಟ್ ಕ್ಲಿಯರ್ ಆಗೋಯ್ತು. ಮತ್ತೆ ಈ ಎರಡು ಎಲಿಮೆಂಟ್ ಏನ್ ಮಾಡ್ತೀವಿ ಅಂತ ಅಂದ್ರೆ ಆ ಎರಡು ಎಲಿಮೆಂಟ್ ಅಲ್ಲಿ ನೋಡಿ ಈಗ ಈ ಬಿ ನ ಫಿಕ್ಸ್ ಆಗಿ ಇಟ್ಕೊಂಡು ಬಿ ಇಂಟು ಎ ಮಾಡಿ, ಬಿ ಇಂಟು ಡಿ ಮಾಡಿ, ಬಿ ಎ ಪ್ಲಸ್ ಬಿ ಡಿ ಆಗುತ್ತೆ. ಅವೆರಡನ್ನು ಪ್ರಾಡಕ್ಟ್ ಮಾಡಿ ಆಡ್ ಮಾಡಿ. ಈ ಸಿ ಎಲಿಮೆಂಟ್ ಹೆಂಗ್ ಮಾಡ್ತೀರಾ ಸಿ ಎ ಸಿ ಡಿ, ಸಿ ಎ ಪ್ಲಸ್ ಸಿ ಡಿ ಹಿಂಗ್ ಮಾಡ್ತಾ ಹೋಗಿ. ಸೊ ಇದನ್ನ ಹೆಂಗೆ ಮಾಡೋದು ಒಂದೆರಡು ಎಕ್ಸಾಂಪಲ್ ತಗೊಂಡು ನಿಮ್ಗೆ ಹೇಳಿದ್ರೆ ಸೊ ವಿಲ್ ಕಮ್ ಟು ನೋ, ಓಕೆನಾ. ಸೊ ಐಡಿಯಾ ಗೊತ್ತಾಗುತ್ತೆ. ನೋಡಿ ಈಗ ಸಪೋಸ್ ನಾನು ಇಫ್ ಐ ಗಿವ್ ಯು ದ ಫಸ್ಟ್ ಒನ್ ಎಕ್ಸಾಂಪಲ್, ಒಂದು 3 ಎಕ್ಸಾಂಪಲ್ ಮಾಡ್ಬಿಡ್ತೀನಿ. 1 2 3 4 ಅಂತ ಕೊಡ್ತೀನಿ, ಕ್ಲಿಯರಾ? 1 2 3 4 ಕೊಟ್ಟೆ. ಸೊ ವಿಚ್ ಇಂಪ್ಲೈಸ್ ಎ ಸ್ಕ್ವೇರ್ ನ ಟಕ್ ಅಂತ ಹೇಳೋದು ಹೆಂಗೆ? ಸೊ ವಿತ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಹೇಳ್ಬೇಕು, ಓಕೆನಾ. 20 ಸೆಕೆಂಡ್ ಅಲ್ಲಿ ಆನ್ಸರ್ ಹೇಳ್ಬೇಕು. ಹೆಂಗೆ ಅಂತ ನೋಡಿ, ಇದನ್ನ ಸ್ಕ್ವೇರ್ ಮಾಡಿ. 1 ಸ್ಕ್ವೇರ್ ಇಸ್ ವಾಟ್ 1 ಪ್ಲಸ್ ಇವೆರಡನ್ನು ಮಲ್ಟಿಪ್ಲೈ ಮಾಡಿ 3 2 ಎಷ್ಟು 6, ಕ್ಲಿಯರ್? ಫಾಲೋ ಮಾಡ್ತಾ ಹೋಗಿ. ನೆಕ್ಸ್ಟ್ ಇಲ್ಲೇನ್ ಬರಿಬೇಕು, ಇಲ್ಲೇನ್ ಬರಿಬೇಕು ಅಂದ್ರೆ ಇವೆರಡನ್ನು ಮಲ್ಟಿಪ್ಲೈ ಮಾಡಿ. 1 2 2 ಪ್ಲಸ್ 2 4 8. ಇಲ್ಲೇ ಬರಿಬೇಕು ಈ ಎಲಿಮೆಂಟ್ ಅಲ್ಲಿ 3 1 3 4 3 1 ಎಷ್ಟು 3 ಪ್ಲಸ್ 3 4 12. ಇಲ್ಲೇ ಬರಿಬೇಕು ಈ ಎಲಿಮೆಂಟ್ ಗೆ, ಇದನ್ನ ಸ್ಕ್ವೇರ್ ಮಾಡಿ ಇವೆರಡು ಮಲ್ಟಿಪ್ಲೈ ಮಾಡಿ. 4 ಸ್ಕ್ವೇರ್ ಎಷ್ಟು 16 ಪ್ಲಸ್ 3 2 6. ಸೊ ಫೈನಲ್ ಆನ್ಸರ್ ಇಸ್ 7 10 15 22. ಇದೆ ನಿಮ್ಮ ಪ್ರಾಡಕ್ಟ್, ಐ ಮೀನ್ ಎ ಸ್ಕ್ವೇರ್, ಓಕೆನಾ. ಸಿಮಿಲರ್ಲಿ ಎಷ್ಟೊಂದು ಪ್ರಾಬ್ಲಮ್ಸ್ ಗಳಿಗೆ ಮಾಡಬಹುದು. ಸೊ ಸಪೋಸ್ ಇಫ್ ಐ ಆಸ್ಕ್ ಯು ಬಿ ಇಸ್ ಈಕ್ವಲ್ ಟು 2012 ಅಂತ ಇದೆ, ಓಕೆನಾ. ಇದಕ್ಕೆ ಬಿ ಸ್ಕ್ವೇರ್ ಮಾಡಿ. ಹೌ ಟು ಫೈಂಡ್ ಬಿ ಸ್ಕ್ವೇರ್? ಬೇಗ ಬೇಗ ಹೇಳ್ಬೇಕು, ಪಾಸ್ ಮಾಡಿ ಬಿ ಸ್ಕ್ವೇರ್ ನೀವೇ ಮಾಡಕ್ ಟ್ರೈ ಮಾಡಿ ವಿಡಿಯೋನ. ನೋಡಿ ಏನ್ ಮಾಡ್ಬೇಕು, ಫಸ್ಟ್ ಇದನ್ನ ಸ್ಕ್ವೇರ್ ಮಾಡಿ. 2 ಸ್ಕ್ವೇರ್ ಎಷ್ಟು 4 ಪ್ಲಸ್ ಇವೆರಡು ಪ್ರೊಡಕ್ಟ್ ಮಾಡಿ. 1 0 ಇದೆ ಅಂತಂದ್ರೆ ಪ್ರಾಡಕ್ಟ್ ಡೆಫಿನೆಟ್ಲಿ ವಿಲ್ ಬಿ 0. ಅಂಡ್ ಹಿಯರ್ ಏನಾಗುತ್ತೆ, ಇಲ್ಲಾಗುತ್ತೆ ಇವೆರಡು 0 ಇಂಟು 2 0 ಇಂಟು 0 ಇಂಟು ಏನೇ ಮಾಡಿದ್ರು 0 ಬಂದ್ಬಿಡುತ್ತೆ. ಡೆಫಿನೆಟ್ಲಿ ದಿಸ್ ವಿಲ್ ಬಿಕಮ್ 0. ಓಕೆ, ಇದಾಗುತ್ತೆ 1 2 2 ಪ್ಲಸ್ 1 2 2. ಇಲ್ಲಾಗುತ್ತೆ 2 ಸ್ಕ್ವೇರ್ ಇಸ್ ವಾಟ್ 4. 1 into 0 0. So finally this will be 4044. Okay, this is the answer. ಕ್ಲಿಯರ್ ಅಲ್ವಾ? ಇದೇ ತರ ನೀವು ಎಷ್ಟೊಂದು ಕ್ವಶನ್ಸ್ ಗೆ ನಾನು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕಾದ್ರೆ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಡೆಫಿನೆಟ್ಲಿ ಐ ವಿಲ್ ಮೇಕ್ ಯೂಸ್ ಆಫ್ ದಿಸ್ ಟ್ರಿಕ್, ಓಕೆನಾ. ಸೊ ಈ ಟ್ರಿಕ್ ನ ಯೂಸ್ ಮಾಡ್ತೀನಿ. ಅವಾಗ ಗೊತ್ತಿಲ್ಲ ಅಂತ ಅನ್ಕೊಂಬಿಡಿ, ಇದನ್ನ ಇನ್ನೊಂದ್ 2-3 ಮ್ಯಾಟ್ರಿಕ್ಸ್ ಗಳನ್ನ ನೀವೇ ಹಾಕೊಂಡು ನೀವು ಸಾಲ್ವ್ ಮಾಡಕ್ ಹೋಗಿ ಟ್ರೈ ಮಾಡಿ, ಓಕೆನಾ. ಬಂದೇ ಬರುತ್ತೆ. ನೀವು ಒಂದೊಂದು ಮಾರ್ಕ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ತುಂಬಾ ನಿಮ್ ತರ ತುಂಬಾ ಜನ ಎಕ್ಸಾಮ್ಸ್ ಬರೀತಾ ಇರ್ತಾರೆ. ಹಂಗಾಗಿ ನೀವು ಒಂದೊಂದು ಮಾರ್ಕ್ಸ್ ಕೂಡ ನೀಟಾಗಿ ಕಲಿಬೇಕಾಗುತ್ತೆ. ಕರೆಕ್ಟ್ ನನ್ನ ಕ್ಲಾಸ್ ನ ವಾಚ್ ಮಾಡಿ ನಿಮ್ಗೆ 90+ ಸ್ಕೋರ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಓಕೆನಾ. ಡೆಫಿನೆಟ್ಲಿ ಆ ತರ ಪ್ರಿಪೇರ್ ಮಾಡ್ಸೋಣ, ಸಪೋರ್ಟ್ ಮಾಡಿ ಅಷ್ಟೇ, ಓಕೆನಾ. ಪ್ರಾಪರ್ಟೀಸ್ ಇದಾವೆ ಒಂದೆರಡು ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಗೆ. ಆ ಪ್ರಾಪರ್ಟೀಸ್ ನೋಡ್ತಾ ಹೋಗಿ. ಪ್ರಾಪರ್ಟೀಸ್ ಏನಪ್ಪಾ ಅಂತಂದ್ರೆ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಮ್ಯುಟೇಟಿವ್ ಅಂತ ಇನ್ ಜನರಲ್, ಓಕೆನಾ. ಏನಪ್ಪಾ ಅಂತಂದ್ರೆ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಡಿಷನ್ ತರ ಕಮ್ಯುಟೇಟಿವ್ ಆಗಲ್ವಂತೆ. ಅಂದ್ರೆ ಎ ಬಿ ಆನ್ಸರ್ ಏನ್ ಬರುತ್ತೋ ಬಿ ಎ ಆನ್ಸರ್ ಅದೇ ಬರ್ಬೇಕಂತ ರೂಲ್ಸ್ ಇಲ್ಲ. ಬಿ ಎ ಮೇ ಬಿ ಡಿಫರೆಂಟ್, ಓಕೆನಾ. ಸೊ ಇದು ನೆನ್ಕೊಳ್ಳಿ. ಬೇಕಾದ್ರೆ ನೀವು ಟ್ರೈ ಮಾಡಿ ನೋಡಿ. ಯು ಟೇಕ್ ಸಮ್ 2 ಡಿಫರೆಂಟ್ ಮ್ಯಾಟ್ರಿಸಸ್, ಎ ಬಿ ಮೆಟ್ರಿಕ್ಸ್ ನ ತಗೊಳ್ಳಿ, ಅವೆರಡನ್ನ ಎ ಬಿ ಮಾಡ್ಕೊಳ್ಳಿ ಮತ್ತೆ ಬಿ ಎ ಮಾಡ್ಕೊಳ್ಳಿ. ಸೊ ಅವೆರಡು ಏನಾಗ್ಬೋದು, ನಿಮ್ಗೆ ಸೇಮ್ ಬಂದ್ರು ಬರ್ಬೋದು, ಬರ್ದೇನೂ ಇರ್ಬೋದು. ಇನ್ ಮೋಸ್ಟ್ ಆಫ್ ದಿ ಕೇಸಸ್ ಅಲ್ಲಿ ಈಕ್ವಲ್ ಬರಲ್ಲ. ಯಾವ ಕೇಸಲ್ಲಿ ಈಕ್ವಲ್ ಬರುತ್ತೆ ಅಂತ ನಾನು ಕೊಡ್ತೀನಿ ಆಮೇಲೆ, ಓಕೆನಾ. ಸೊ ಇದು ನೆನಪಲ್ಲಿ, ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ ಇನ್ ಜನರಲ್. ಇಫ್ ದ ಪ್ರಾಡಕ್ಟ್ ಎ ಬಿ ಇಸ್ ಡಿಫೈನ್ಡ್, ಬಿ ಎ ಮೇ ನಾಟ್ ಬಿ ಡಿಫೈನ್ಡ್. ಅಂದ್ರೆ ಇದ್ರ ಅರ್ಥ ಬಂದ್ಬಿಟ್ಟು ಎ ಬಿ ಡಿಫೈನ್ ಆದ್ರೆ ಬಿ ಎ ಡಿಫೈನ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಸಮ್ ಕೇಸಲ್ಲಿ ಎ ಬಿ ಬರುತ್ತೆ, ಎ ಬಿ ಕ್ಯಾನ್ ಬಿ ಫೈಂಡ್, ಓಕೆನಾ. ಬಟ್ ಬಿ ಎ ಕೆ ನಾಟ್ ಬಿ ಫೈಂಡ್, ಓಕೆನಾ. ಬಿ ಎ ನಾಟ್ ಪಾಸಿಬಲ್ ಆದ್ರೂ ಆಗ್ಬೋದು, ಓಕೆನಾ. ಸೊ ದಟ್ ಇಸ್ ದ ಥಿಂಗ್. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಲ್ಲಿ ಹುಷಾರಾಗಿರ್ಬೇಕು. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟಿವ್ ಆಗುತ್ತೆ. ಅಸೋಸಿಯೇಟಿವ್ ವಿತ್ ಕನ್ಫರ್ಮಲ್ ಮಲ್ಟಿಪ್ಲಿಕೇಶನ್. ಎ ಬಿ ಸಿ ಆರ್ ಇನ್ ಕನ್ಫರ್ಮಲ್ ಮಲ್ಟಿಪ್ಲಿಕೇಶನ್ ಅಸೋಸಿಯೇಟ್ ಆಗುತ್ತೆ. ಅಂದ್ರೆ ಅಸೋಸಿಯೇಟ್ ಅಂದ್ರೆ ಎ ಬಿ ಸಿ ಇರುತ್ತೆ, ಇಲ್ಲೂ ಎ ಬಿ ಸಿ ಇರುತ್ತೆ. ಇಲ್ಲಿ ಎ ಬಿಗೆ ಬ್ರಾಕೆಟ್ ಹಾಕಿದ್ರೆ ಇಲ್ಲಿ ಬಿ ಸಿ ಗೆ ಬ್ರಾಕೆಟ್ ಹಾಕ್ಬೋದು. ಈ ತರ ಆಗುತ್ತಂತೆ. ಅಡಿಷನ್ ಅಲ್ಲಿ ಏನಾಯ್ತು, ಅಲ್ಲೂ ಅಸೋಸಿಯೇಟಿವ್ ಆಯ್ತು, ಇಲ್ಲೂ ಅಸೋಸಿಯೇಟಿವ್ ಆಯ್ತು. ಅಲ್ಲಿ ಅಡಿಷನ್ ಆಗುತ್ತೆ, ಅಂದ್ರೆ ಕಮ್ಯುಟೇಟಿವ್ ಆಗುತ್ತೆ, ಇಲ್ಲಿ ಕಮ್ಯುಟೇಟಿವ್ ಆಗಲ್ಲ, ಓಕೆನಾ. ಅಷ್ಟೇ ನೆನ್ಕೊಳ್ಳಿ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ಡಿಸ್ಟ್ರಿಬ್ಯೂಟಿವ್ ಓವರ್ ಅಡಿಷನ್. ಅಂದ್ರೆ ಮಲ್ಟಿಪ್ಲಿಕೇಶನ್ ನ ಡಿಸ್ಟ್ರಿಬ್ಯೂಟ್ ಮಾಡಬಹುದು ಓವರ್ ಅಡಿಷನ್. ಅಂದ್ರೆ ಸಿ ಇಂಟು ಬ್ರಾಕೆಟ್ ಹಾಕಿದ್ರೆ ಇದು ಮಲ್ಟಿಪ್ಲಿಕೇಶನ್ ತರ, ಅಂದ್ರೆ ಎ ಇಂಟು ಬಿ ಮಾಡಬಹುದು,
ಎ ಇಂಟು ಸಿ. ನಾರ್ಮಲ್ ಇನ್ ಕೇಸ್ ಆಫ್ ನಂಬರ್ಸ್ ಅಲ್ಲಿ ಏನ್ ಮಾಡ್ತೀವಿ ಅದೇ ತರ ಐ ಕ್ಯಾನ್ ಮಲ್ಟಿಪ್ಲೈ. ಓಕೆನಾ? ಸೊ ಏನಾಗುತ್ತೆ ಎ ಬಿ ಆಗುತ್ತೆ, ದಟ್ ಈಸ್ ಎ ಬಿ, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಎ ಸಿ ಆಗುತ್ತೆ. ಸೊ ಲೈಕ್ ದಿಸ್ ಐ ಕ್ಯಾನ್ ಮಲ್ಟಿಪ್ಲೈ. ಅಂದ್ರೆ ಮಲ್ಟಿಪ್ಲಿಕೇಶನ್ ಕ್ಯಾನ್ ಬಿ ಡಿಸ್ಟ್ರಿಬ್ಯೂಟೆಡ್ ಓವರ್ ಅಡಿಷನ್ ಅಂತ ಹೇಳ್ತೀವಿ. ಸೊ ಇಟ್ ಇಸ್ ವೆರಿ ಕ್ಲಿಯರ್. ಎಸ್, ದೀಸ್ ಆರ್ ಆಲ್ ಸಮ್ ಪ್ರಾಪರ್ಟೀಸ್. ಪ್ರಾಪರ್ಟೀಸ್ ಬಗ್ಗೆ ಏನು ಕ್ವಶನ್ ಕೇಳಲ್ಲ, ಬಟ್ ಇಫ್ ಯು ನೋ ದಿಸ್ ಇಟ್ಸ್ ವೆಲ್ ಅಂಡ್ ಗುಡ್. ನೆಕ್ಸ್ಟ್ ಆಪರೇಷನ್ ಬಂದ್ಬಿಟ್ಟು ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ. ದಿಸ್ ಇಸ್ ಆಲ್ಸೋ ಎನ್ ಆಪರೇಷನ್. ಟ್ರಾನ್ಸ್ಪೋಸ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತಂದ್ರೆ ವೆರಿ ಕ್ಲಿಯರ್. ಟ್ರಾನ್ಸ್ಪೋಸ್ ಮಾಡೋದು ಅಂತಂದ್ರೆ ಡೆಫಿನಿಷನ್ ಓದ್ಕೊಳ್ಳಿ ನೀವು. ಟ್ರಾನ್ಸ್ಪೋಸ್ ನಾವು ಎ ಕ್ಯಾಪಿಟಲ್ ಟಿ, ಎ ಪವರ್ ಸ್ಮಾಲ್ ಟಿ ಅಥವಾ ಎ ಡ್ಯಾಶ್ ಈ ತರ ಲೆಟರ್ ಗಳಿಂದ ಡಿನೋಟ್ ಮಾಡ್ತೀವಿ. ಟ್ರಾನ್ಸ್ಪೋಸ್ ಹೆಂಗ್ ಬರುತ್ತೆ ಅಂತಂದ್ರೆ ಟ್ರಾನ್ಸ್ಪೋಸ್ ಆಫ್ ಮ್ಯಾಟ್ರಿಕ್ಸ್ ಎ ಇಸ್ ಒಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದ ರೋಸ್ ಅಂಡ್ ಕಾಲಮ್ಸ್ ಆಫ್ ಎ. ರೋಸ್ ಮತ್ತೆ ಕಾಲಮ್ಸ್ ಏನಿದಾವೆ ಅವನ್ನ ಇಂಟರ್ಚೇಂಜ್ ಮಾಡಿದ್ರೆ, ಅಂದ್ರೆ ಫಸ್ಟ್ ರೋನ ಫಸ್ಟ್ ಕಾಲಮ್ ಮಾಡೋದು, ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡೋದು, ಈ ತರ ಇಂಟರ್ಚೇಂಜ್ ಮಾಡ್ತಾ ಹೋದಾಗ ಫೈನಲ್ ಆಗಿ ಏನ್ ಮೆಟ್ರಿಕ್ಸ್ ಇರುತ್ತೆ ಅದನ್ನ ನಾವು ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಸೊ ಎಕ್ಸಾಂಪಲ್ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಮತ್ತೆ ಟ್ರಾನ್ಸ್ಪೋಸ್ ಅಲ್ಲಿ ಇನ್ನೊಂದು ವಿಷಯ ಏನ್ ನೆನ್ಪಿರ್ಬೇಕಪ್ಪ ನಿಮ್ಗೆ ಅಂತ ಅಂದ್ರೆ, ಎ ಮ್ಯಾಟ್ರಿಕ್ಸ್ ಸಪೋಸ್ ಎಂ ಕ್ರಾಸ್ ಎನ್ ಮ್ಯಾಟ್ರಿಕ್ಸ್ ಆಗಿದ್ರೆ ಆರ್ಡರ್, ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ರಿವರ್ಸ್ ಆಗುತ್ತೆ, ಉಲ್ಟಾ ಆಗುತ್ತೆ, ಎನ್ ಕ್ರಾಸ್ ಎಂ ಆಗುತ್ತೆ. ನೋಡಿ, ಎ ಮ್ಯಾಟ್ರಿಕ್ಸ್ ಇಲ್ಲಿ ಎಂ ಕ್ರಾಸ್ ಎನ್ ಇದೆ, ಎ ಟ್ರಾನ್ಸ್ಪೋಸ್ ಮ್ಯಾಟ್ರಿಕ್ಸ್ ಏನಿದೆ ಇಲ್ಲಿ ಎನ್ ಕ್ರಾಸ್ ಎಂ ಇದೆ, ಉಲ್ಟಾ ಇದೆ. ಓಕೆನಾ? 2 ಕ್ರಾಸ್ 3 ನ ಟ್ರಾನ್ಸ್ಫರ್ ಮಾಡಿದ್ರೆ ನಿಮಗೆ 3 ಕ್ರಾಸ್ 2 ಸಿಗುತ್ತೆ. ಸೊ ಇದು ನಿಮಗೆ ಗೊತ್ತಿರಲಿ. ಒಂದು ಎಕ್ಸಾಂಪಲ್ ನೋಡೋಣ. ಸೊ ದಿಸ್ ಇಸ್ ಅ 2 ಕ್ರಾಸ್ 3 ಮ್ಯಾಟ್ರಿಕ್ಸ್ 1 4 3 3 2 1 ಅಂತ ಇದೆ. ಇದನ್ನ ಟ್ರಾನ್ಸ್ಪೋಸ್, ಎ ಟ್ರಾನ್ಸ್ಪೋಸ್ ಏನಾಗುತ್ತೆ ಅಂತ ನೋಡಿ. ಈಗ ಫಸ್ಟ್ ರೋ ಏನಿದೆ ಅದನ್ನ ಫಸ್ಟ್ ಕಾಲಮ್, ಮಲಗಿರೋದನ್ನ ನಿಲ್ಸೋದು ಅಷ್ಟೇ ರಾಜು, ಇನ್ನೇನಿಲ್ಲ. ಓಕೆನಾ? 1 4 3 ಇದೆ. ಓಕೆನಾ? 1 4 3 3 2 1 ದಿಸ್ ಇಸ್ ಸೆಕೆಂಡ್ ರೋ. ಸೊ ಅದನ್ನ ಏನ್ ಮಾಡಿದೀನಿ, ಸೆಕೆಂಡ್ ಕಾಲಮ್ ಮಾಡಿದೀನಿ ಅಷ್ಟೇ. ಸೊ 3 2 1 ಅಂತ ನೋಡಿ. ಇಲ್ಲಿ 2 ಕ್ರಾಸ್ 3 ಇತ್ತು, ಇಲ್ಲೇ ಇದೆ ಆರ್ಡರ್ 3 ಕ್ರಾಸ್ 2 ಇದೆ. ಇಷ್ಟೇ ಶಿಷ್ಯ. ಓಕೆನಾ? ಬೇರೆ ಇನ್ನೇನು ಇಲ್ಲ. ವೆರಿ ಸಿಂಪಲ್. ಓಕೆ, ಪ್ರಾಪರ್ಟೀಸ್ ಆಫ್ ಟ್ರಾನ್ಸ್ಪೋಸ್ ನಿಮಗೆ ಗೊತ್ತಿರಲಿ. ಸೊ ಎ ಟ್ರಾನ್ಸ್ಪೋಸ್ ಓಲ್ಡ್ ಟ್ರಾನ್ಸ್ಪೋಸ್ ಇಸ್ ಎ ಇಟ್ ಸೆಲ್ಫ್. ಅಂದ್ರೆ ಒಂದು ಮೆಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡ್ತೀವಿ, ಆ ಬಂದಿರೋ ಆನ್ಸರ್ ನ ಮತ್ತೆ ಟ್ರಾನ್ಸ್ಪೋಸ್ ಮಾಡಿದ್ರೆ ಯು ವಿಲ್ ಗೆಟ್ ದ ಒರಿಜಿನಲ್ ಮ್ಯಾಟ್ರಿಕ್ಸ್ ಓನ್ಲಿ. ಓಕೆನಾ? ಸೊ ಎ ಟ್ರಾನ್ಸ್ಪೋಸ್ ಓಲ್ಡ್ ಟ್ರಾನ್ಸ್ಪೋಸ್ ಇಸ್ ಎ ಇಟ್ ಸೆಲ್ಫ್. ದಟ್ ಇಸ್ ದ ಫಸ್ಟ್ ಪ್ರಾಪರ್ಟಿ. ಚೆಕ್ ಮಾಡಬಹುದು. ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಈಕ್ವಲ್ ಟು, ಐ ಕ್ಯಾನ್ ಸ್ಪ್ಲಿಟ್ ಲೈಕ್ ದಿಸ್. ಟ್ರಾನ್ಸ್ಪೋಸ್ ನ ನಾವು ಶೂಟ್ ಮಾಡಬಹುದು, ಎ ಟ್ರಾನ್ಸ್ಪೋಸ್ ಪ್ಲಸ್ ಬಿ ಟ್ರಾನ್ಸ್ಪೋಸ್, ಈ ತರ ನಾವು ಬರಿತಾ ಹೋಗ್ಬೋದಂತೆ. ದಟ್ ಇಸ್ ಅ ಪ್ರಾಪರ್ಟಿ. ಕೆ ಇಂಟು ಎ ಓಲ್ಡ್ ಟ್ರಾನ್ಸ್ಪೋಸ್ ಈಕ್ವಲ್ ಟು ಕೆ ಇಂಟು ಎ ಟ್ರಾನ್ಸ್ಪೋಸ್ ಅಂತ ಬರಿಬಹುದು. ಅಂದ್ರೆ ಇನ್ನೊಂದು ಪ್ರಾಪರ್ಟಿ ಅಂತ ಅಂದ್ರೆ ರಿವರ್ಸ್ ಅಲ್ಲ, ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ. ಎ ಇಂಟು ಬಿ ಓಲ್ಡ್ ಟ್ರಾನ್ಸ್ಪೋಸ್, ದಿಸ್ ಕ್ಯಾನ್ ಬಿ ರಿಟನ್ ಆಸ್ ಬಿ ಟ್ರಾನ್ಸ್ಪೋಸ್ ಇಂಟು ಎ ಟ್ರಾನ್ಸ್ಪೋಸ್. ಅಂದ್ರೆ ಉಲ್ಟಾ ಬರಿತಾ ಹೋಗ್ಬೇಕು. ಪ್ರಾಡಕ್ಟ್ ಇದ್ದಾಗ ಟ್ರಾನ್ಸ್ಪೋಸ್ ನ ಪ್ರಾಡಕ್ಟ್ ತಗೊಂಡಾಗ ನಿಮ್ಗೆ ಉಲ್ಟಾ ಬರಿತಾ ಹೋಗ್ತೀವಿ. ಇಫ್ ದರ್ ಆರ್ 3 ಮ್ಯಾಟ್ರಿಸಸ್ ಅಂದ್ರೆ ನೋಡಿ, ಈಗ ಎ ಬಿ ಸಿ 3 ಮ್ಯಾಟ್ರಿಕ್ಸ್ ಏನಾದ್ರು ಪ್ರಾಡಕ್ಟ್ ತಗೊಂಡು ಟ್ರಾನ್ಸ್ಪೋಸ್ ತಗೊಂಡಾಗ ಅವಾಗ ಏನ್ ಮಾಡ್ಬೇಕು, ಉಲ್ಟಾ ಬರ್ಕೊಂಡು ಬರ್ಬೇಕು. ಫಸ್ಟ್ ಸಿ ಗೆ ಟ್ರಾನ್ಸ್ಪೋಸ್ ಹಾಕಬೇಕು, ಸಿ ಟ್ರಾನ್ಸ್ಪೋಸ್ ಬಿ ಟ್ರಾನ್ಸ್ಪೋಸ್ ಎ ಟ್ರಾನ್ಸ್ಪೋಸ್. ಲೈಕ್ ದಿಸ್ ಯು ಹ್ಯಾವ್ ಟು ಟೇಕ್ ದ ಪ್ರಾಡಕ್ಟ್. ಸೊ ಕ್ಲಿಯರ್ ಆಯ್ತಲ್ವಾ? ಎಸ್, ಐ ಹೋಪ್ ಇಷ್ಟು ಪ್ರಾಬ್ಲಮ್ಸ್ ಕ್ಲಿಯರ್ ಆಗಿದೆ ಅಂತ ಅನ್ಕೊಂತೀನಿ. ಎಸ್, ನಾವು ಇಷ್ಟು ಥಿಯರಿ, ನಾನು ಇಷ್ಟೊತ್ತು ಏನ್ ಹೇಳಿದೀನಿ ಥಿಯರಿ, ಮತ್ತೆ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ. ಥಿಯರಿ ನೀನು ಎಷ್ಟೇ ಓದು ರಾಜು ಅದಷ್ಟೊಂದು ಯೂಸ್ ಆಗಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ಪ್ರಾಬ್ಲಮ್ಸ್ ಮಾಡಬೇಕು. ಪ್ರಾಬ್ಲಮ್ಸ್ ನೀವು ಎಷ್ಟು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀರಾ ಅಷ್ಟು ಯೂಟಿಲೈಸ್. ಮತ್ತೆ ಬೇರೆ ಸಬ್ಜೆಕ್ಟ್ಗೆ, ಈಗ ಸಪೋಸ್ ಇಫ್ ಯು ಟೇಕ್ ಪಿ ಎಂ ಎಸ್ ಅಲ್ಲೂ ಅಷ್ಟೇ, ನಿಮ್ಗೆ ತುಂಬಾ ಕ್ವಶನ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಥಿಯರಿ ಓದ್ಬೇಕು, ಅದ್ರ ಮೇಲೆ ಕ್ವಶನ್ ಸಾಲ್ವ್ ಮಾಡ್ಬೇಕು. ಕ್ವಶನ್ ಸಾಲ್ವ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಅಪ್ರೋಚೇ ಗೊತ್ತಾಗಲ್ಲ, ನಿಮ್ಗೆ ಸಬ್ಜೆಕ್ಟ್ ಕ್ಲಾರಿಟಿ ಗೊತ್ತಾಗಲ್ಲ. ಓಕೆನಾ? ಕ್ವಶನ್ ಜಾಸ್ತಿ ಸಾಲ್ವ್ ಮಾಡಿ. ಕ್ಲಿಯರಾ? ಎಸ್. ಸೊ ನಾನು ಈ ಕ್ವಶನ್ಸ್ ಹೇಳ್ತಾ ಹೋಗ್ತೀನಿ. ಇದನ್ನ ಬೇಗ ಹೆಂಗ್ ಆನ್ಸರ್ ಮಾಡಬೇಕು, ನೀವೇನ್ ಮಾಡಬೇಕು, ವಿಡಿಯೋ ಪಾಸ್ ಮಾಡ್ಬೇಕು. ವಿಡಿಯೋ ಪಾಸ್ ಮಾಡ್ಬಿಟ್ಟು ನೀವು ಬುಕ್ ತಗೋಬೇಕು, ಬುಕ್ ತಗೊಂಡು ಸಾಲ್ವ್ ಮಾಡಕ್ ಹೋಗ್ಬೇಕು. ಅದಾದ್ಮೇಲೆ ನೀವು ವಿಡಿಯೋ ರೆಸ್ಯೂಮ್ ಮಾಡಿ ನೀವು ಆನ್ಸರ್ನ ಚೆಕ್ ಮಾಡ್ಕೊತ ಹೋಗಿ. ಓಕೆನಾ? ಎಸ್, ಲೆಟ್ ಅಸ್ ಆನ್ಸರ್ ದಿಸ್ ಕ್ವಶನ್. ಎ ಕೊಟ್ಟಿದ್ದಾನೆ, ಎ ಪ್ಲಸ್ ಎ ಡ್ಯಾಶ್ ಕೇಳಿದಾನೆ, ಟ್ರಾನ್ಸ್ಪೋಸ್ ಕೇಳಿದಾನೆ. ಈಗ ಏನ್ ಮಾಡ್ಬೇಕು, ವಾಟ್ ಇಸ್ ಎ ಪ್ಲಸ್ ಎ ಡ್ಯಾಶ್ ಕೇಳಿದಾನೆ, ವಿಚ್ ಇಸ್ ಈಕ್ವಲ್ ಟು ಎ ಇಸ್ ವಾಟ್ 4 - 6 - 2 7 ಪ್ಲಸ್ ಎ ಡ್ಯಾಶ್ ಏನು, ಟ್ರಾನ್ಸ್ಪೋಸ್ ಮಾಡಿ. ಫಸ್ಟ್ ಕಾಲಮ್ ನ ಫಸ್ಟ್ ರೋ ನ ಫಸ್ಟ್ ಕಾಲಮ್ ಮಾಡಿ, ಅಂದ್ರೆ 4 - 6 - 2 7. ಮತ್ತೆ ಇನ್ನೊಂದು ಲಾಜಿಕ್ ಹೇಳ್ಬಿಡ್ತೀನಿ. ಇಲ್ಲಿ ಒಂದು ಸಿಂಪಲ್ ಐಡಿಯಾ ಇದೆ. ಓಕೆನಾ? ಏನಪ್ಪ ಆ ಶಾರ್ಟ್ ಕಟ್ ಅಂತ ಅಂದ್ರೆ, ಇವೆಲ್ಲನ ಆಪ್ಷನ್ಸ್ ಗಳನ್ನ ಎಲಿಮಿನೇಟ್ ಮಾಡೋದಕ್ಕೆ, ಬೇಗ ಆನ್ಸರ್ ಹೇಳೋದಕ್ಕೆ ಯೂಸ್ ಆಗ್ತವೆ. ಯಾವುದೇ ಒಂದು ಸ್ಕ್ವೇರ್ ಮ್ಯಾಟ್ರಿಕ್ಸ್ ನ ಟ್ರಾನ್ಸ್ಪೋಸ್ ಮಾಡಿದ್ರೆ ಆ ಡಯಾಗನಲ್ ಎಲಿಮೆಂಟ್ಸ್ ಇರ್ತಾವಲ್ಲ, ಆ ಪೊಸಿಷನ್ ಸೇಮ್ ಇದ್ದೇ ಇರುತ್ತೆ. ಅಂದ್ರೆ ದಿಸ್ ಇಸ್ 2 × 2 ಮ್ಯಾಟ್ರಿಕ್ಸ್. ಸೊ ದಿಸ್ ಇಸ್ ಅ 2 × 2 ಮ್ಯಾಟ್ರಿಕ್ಸ್. ಇದನ್ನ ಟ್ರಾನ್ಸ್ಪೋಸ್ ಮಾಡಿದ್ರೆ ನೋಡಿ, ಇಲ್ಲೇ ಎಲಿಮೆಂಟ್ 4 ಇದೆ. ಟ್ರಾನ್ಸ್ಪೋಸ್ ಅಲ್ಲೂ ಕೂಡ ಎಲಿಮೆಂಟ್ ಏನಿದೆ, 4 ಇದೆ. ಓಕೆ, ಇಲ್ಲಿ ಎಲಿಮೆಂಟ್ ಯಾವ್ದಿದೆ, ಇಲ್ಲಿ 7 ಇದೆ. ಇಲ್ಲೂ ಕೂಡ ಎಲಿಮೆಂಟ್ ಇದೆ, 7 ಇದೆ. ಓಕೆನಾ? ಅಂದ್ರೆ ಡಯಾಗನಲ್ ಎಲಿಮೆಂಟ್ಸು
ಡಿಸ್ಪ್ಲೇಸ್ ಆಗಲ್ಲ, ಅಲ್ಲೇ ಇರ್ತವೆ. ಚೇಂಜ್ ಆಗೋದು ಯಾವುವು ಅಂತಂದ್ರೆ ನಾನ್ ಡಯಾಗನಲ್ ಎಲಿಮೆಂಟ್. ಈವನ್ ದಿಸ್ ಇಸ್ ಅಪ್ಲಿಕಬಲ್ ಫಾರ್ 3x3 ಆಲ್ಸೋ. ಓಕೆನಾ, 3x3 ಕೂಡ ಇದು ಅಪ್ಲೈ ಆಗುತ್ತೆ. ಕ್ಲಿಯರಾ? ಸೊ you just add ಮಾಡಿ. 4 plus 4 is what? 8. Minus 6 minus 2 is what? Minus 8. Minus 2 minus 6 what? Minus 8. 7 plus 7 is what? It is 14. Okay na? So choose the option 8 minus 8 minus 8 14. Option A is correct. I hope it is clear. So clear atalva? Next question. ಸೊ ಈ ಕ್ವಶನ್ ಇದೆ, ಆನ್ಸರ್ ಮಾಡಿ. ಇಲ್ಲಿ ಏನ್ ಕೇಳಿದಾನೆ ಅಂತಂದ್ರೆ ಎಕ್ಸ್ ವ್ಯಾಲ್ಯೂ ಕೇಳಿದಾನೆ. ಸೊ ಸಮ್ ಆಫ್ ಟು ಮೆಟ್ರಿಕ್ಸ್ ಕೊಟ್ಟಿದ್ದಾನೆ, ಅದು ಆನ್ಸರ್ ಏನೋ ಬಂದಿದೆ ಅಂತ ಅವನೇ ಹೇಳಿದಾನೆ. ಅವನೇನ್ ಕೇಳಿದಾನೆ? ಎಕ್ಸ್ ವ್ಯಾಲ್ಯೂ ಕೇಳಿದಾನೆ. ಸೊ ಎಕ್ಸ್ ಎಲ್ಲಿದೆ ಅಂತ ನೋಡ್ಕೊಳ್ಳಿ. ವೇರ್ ಇಸ್ ಎಕ್ಸ್ ಹಿಯರ್? ಸೊ ಇನ್ ದ ಫಸ್ಟ್ ಟರ್ಮ್ ಇಟ್ ಈಸ್ ಎಕ್ಸ್. ಸೊ ಅಂದ್ರೆ ಎಕ್ಸ್ ಸ್ಕ್ವೇರ್ ಬರ್ಕೊಳ್ಳಿ. ಕರೆಸ್ಪಾಂಡಿಂಗ್ ಎಲಿಮೆಂಟ್ ಯಾವುದು? -2x. ಅಂದ್ರೆ -2x ಬರ್ಕೊಳ್ಳಿ. ಇಸ್ ಈಕ್ವಲ್ ಟು ಏನಂತ ಇದೆ ಇಲ್ಲಿ? -1 ಅಂತ ಇದೆ. ಸಿಂಪಲ್. ಕ್ಲಿಯರ್? ಸೊ ಈಗ ಇದನ್ನ ಸಾಲ್ವ್ ಮಾಡ್ಕೊಂತ ಹೋಗಿ. ಸಾಲ್ವ್ ಮಾಡಿ. ಇದನ್ನ ಏನಾಗುತ್ತೆ ಈಗ? ಸಾಲ್ವ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅದನ್ನ ಈ ಕಡೆ ತಗೊಂಡ್ಬನ್ನಿ. ಇಲ್ಲ ಅಂತಂದ್ರೆ ಬೆಟರ್ ಯು ಡೂ ಒನ್ ಥಿಂಗ್. ಒನ್ಸ್ ಯು ಗೆಟ್ ದಿಸ್ ಇದನ್ನ ಸಾಲ್ವ್ ಮಾಡಕ್ ಹೋದ್ರೆ ಯು ವಿಲ್ ಎಂಡ್ ಅಪ್ ವಿತ್ ಕ್ವಾಡ್ರಾಟಿಕ್ ಈಕ್ವೇಶನ್. ಕ್ವಾಡ್ರಾಟಿಕ್ ಈಕ್ವೇಶನ್ ನಮ್ಮ ಹುಡುಗರಿಗೆ ಬರಲ್ಲ. ಸ್ವಾಮಿ ನಾವು ಡಿಪ್ಲೊಮಾ ಓದಿದ್ವಿ ಸರ್, ಕ್ವಾಡ್ರಾಟಿಕ್ ಈಕ್ವೇಶನ್ ಅಷ್ಟೊಂದೆಲ್ಲ ಮರ್ತೋಗ್ಬಿಟ್ಟಿದೆ ಸರ್ ಅಂತ ಹೇಳ್ತೀರಾ. ಅಂತ ಟೈಮಲ್ಲಿ ಏನ್ ಮಾಡ್ಬೇಕಂದ್ರೆ ಟ್ರಯಲ್ ಅಂಡ್ ಎರರ್ ಯೂಸ್ ಮಾಡ್ಬೇಕು. ಸರ್ ವಾಟ್ ಇಸ್ ಟ್ರಯಲ್ ಅಂಡ್ ಎರರ್? ಟ್ರಯಲ್ ಅಂಡ್ ಎರರ್ ಅಂತಂದ್ರೆ ಇಲ್ಲಿ ಕೊಟ್ಟರೆ 4 ಆಪ್ಷನ್ಗಳನ್ನ ತಗೊಬಂದು ಇಲ್ಲಿ ಹಾಕ್ಬೇಕು. ಯಾವ್ದು ಆನ್ಸರ್ ಬರುತ್ತೋ ಅದೇ ಆನ್ಸರ್. ಓಕೆನಾ? ಅಂದ್ರೆ ಫಸ್ಟ್ ಯು ಪುಟ್ 1. ಈ ಆಪ್ಷನ್ ಎ ಚೆಕ್ ಮಾಡ್ತಾ ಇದೀನಿ, 1 ಹಾಕ್ತೀನಿ. ಆಪ್ಷನ್ ಎ ಚೆಕ್ ಮಾಡ್ತಿದ್ದೀನಿ, 1 ಹಾಕ್ತೀನಿ. 1 ಸ್ಕ್ವೇರ್ ಇಸ್ ವಾಟ್? 1 minus 2 into 1. 1 minus 2 is equal to what? 1 minus 2 is what? -1. ಎಸ್, ನನಗೆ ಆನ್ಸರ್ -1 ಬರಬೇಕು. ಎಸ್, -1 ಬಂತು. ಆಪ್ಷನ್ ಎ ಕರೆಕ್ಟ್. ಯು ಚೆಕ್ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಚೆಕ್ ಮಾಡಿದ್ರೆ ಏನ್ ಬರುತ್ತೆ? 2 ಸ್ಕ್ವೇರ್. ಆಪ್ಷನ್ ಬಿ ಏನಿದೆ? 2 ಇದೆ. 2 ಸ್ಕ್ವೇರ್ ಹಾಕೊಳ್ಳಿ. 2 ಸ್ಕ್ವೇರ್ is what? 4 minus 2 into 2 is what? 4. 4 minus 4 is what? 0. But I should get what? I should get -1. -1 ಬರಬೇಕು. You put 0. You put 0 0 here. Option C ಮಾಡಿ. 0 0 ಮಾಡಿದ್ರೆ 0 minus 0 ಮಾಡುತ್ತೆ. You will get 0. But I should get -1. -2 ಹಾಕಿದ್ರು you will not get answer. ಓಕೆನಾ? ಸೊ ಆನ್ ದಟ್ ಬೇಸಿಸ್ ನಾವೇನಂತ ಹೇಳ್ಬೋದು? ಆಪ್ಷನ್ ಎ ಇಸ್ ಕರೆಕ್ಟ್ ಅಂತ ಹೇಳ್ಬೋದು. ಕ್ಲಿಯರ್ ಆಯ್ತಂತ ಅನ್ಕೊಂತೀನಿ. ಓಕೆನಾ? ಟ್ರಯಲ್ ಅಂಡ್ ಎರರ್ ಅಷ್ಟೇ, ಇನ್ನೇನಿಲ್ಲ ರಾಜು. ಓಕೆನಾ? ಇಲ್ಲೆಲ್ಲ ಕೊಟ್ಟಿರೋ ಎಕ್ಸ್ ವ್ಯಾಲ್ಯೂಸ್, ಈಕ್ವೇಶನ್ ಬಂತು, ಕ್ವಾಡ್ರಾಟಿಕ್ ಈಕ್ವೇಶನ್. ಮತ್ತೆ ಕ್ವಾಡ್ರಾಟಿಕ್ ಈಕ್ವೇಶನ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಹೋಗಕ್ಕಾಗಲ್ಲ. ಸೊ ಆ ಈಕ್ವೇಶನ್ ವ್ಯಾಲ್ಯೂ ಏನ್ ಕೊಟ್ಟಿದ್ದಾನೆ ವ್ಯಾಲ್ಯೂನ ತಗೊಂಬಂದು ಹಾಕ್ಬೇಕು. ಯಾವ್ದು ಈಕ್ವೇಶನ್ ಬ್ಯಾಲೆನ್ಸ್ ಆಗುತ್ತೆ ದಟ್ ಇಸ್ ದ ಕರೆಕ್ಟ್ ಆನ್ಸರ್ ಅಂತ ನೀವು ಹೇಳ್ಬೇಕಾಗತ್ತೆ. ಇಟ್ ಇಸ್ ಕ್ಲಿಯರ್. ದೆನ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ರಾಜು ಮತ್ತೆ ಹೇಳ್ತಿದ್ದೀನಿ, ಐ ಹ್ಯಾವ್ ಗಿವನ್ ಯು ಎ ಶಾರ್ಟ್ ಕಟ್. ಓಕೆನಾ? ವಿಡಿಯೋ ಪಾಸ್ ಮಾಡು, ಆನ್ಸರ್ ಮಾಡು. ಓಕೆನಾ? So what is the answer? Solution a ಕೊಟ್ಟಿದ್ದಾನೆ, a ಸ್ಕ್ವೇರ್ ಕಂಡಿದ್ದಾನೆ. ಸೊ a ಸ್ಕ್ವೇರ್ ಹೇಳು. a ಸ್ಕ್ವೇರ್ ವಿಲ್ ಬಿ ಡೈರೆಕ್ಟ್ ಶಾರ್ಟ್ ಒಂದೇ ಸರಿ. ಇಲ್ಲೇನಿರುತ್ತೆ ಇದನ್ನ ಸ್ಕ್ವೇರ್ ಮಾಡ್ಕೋ. 1 ಸ್ಕ್ವೇರ್ ಇಸ್ ವಾಟ್? 1. ನೆಕ್ಸ್ಟ್ ಪ್ಲಸ್ ಇವೆರಡು ಪ್ರಾಡಕ್ಟ್ ಮಾಡ್ಕೋ. ಮೈನಸ್ ಇಂಟು ಮೈನಸ್ ಪ್ಲಸ್. 1 1s 1. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇಲ್ಲೇನ್ ಬರುತ್ತೆ? ಈ ಎಲಿಮೆಂಟ್ ಬೇಕಂದ್ರೆ ಇವೆರಡು ಮಲ್ಟಿಪ್ಲೈ ಮಾಡು, ಇವೆರಡು ಮಲ್ಟಿಪ್ಲೈ ಮಾಡು. 1 ಇಂಟು -1 -1 -1 ಇಂಟು 1 -1. ಕ್ಲಿಯರ್? ಇಷ್ಟೇ ಸಾಕು, ಇನ್ನೇನು ಬೇಡ. ನೋಡಿ, ಎಲ್ಲಾನು ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು ನಮ್ಗೆ ಪೇಷನ್ಸ್ ಇಲ್ಲ ರಾಜು. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಟೈಮ್ ತುಂಬಾ ಶಾರ್ಟೇಜ್ ಇರುತ್ತೆ. ಮತ್ತೆ ಮ್ಯಾಥ್ಸಿಗೆ ಟೈಮ್ ಇರುತ್ತೆ, ತೊಂದರೆ ಇಲ್ಲ. ಅಂದ್ರೆ ಮ್ಯಾಥ್ಸಿಗೆ ಟೈಮ್ ಇರುತ್ತೆ ಏನಂತ ಅಲ್ಲ, ಮ್ಯಾಥ್ಸಿಗೆ ಟೈಮ್ ಸ್ಪೆಂಡ್ ಮಾಡಿ ಜಾಸ್ತಿ. ಇನ್ನು ರಿಮೈನಿಂಗ್ ನೀವು ಬೇರೆ ಸಬ್ಜೆಕ್ಟ್ಸ್ ಎಲ್ಲ ಕ್ಯಾಲ್ಕುಲೇಷನ್ಸ್ ಎಲ್ಲ ಇಸ್ ದೇರ್ ಆಫ್ ಡೈರೆಕ್ಟ್ ಕ್ವಶನ್ಸ್. ಓಕೆನಾ? ಪ್ರಾಬ್ಲಮ್ ಈಸಿಯಾಗಿ ಮಾಡ್ಬೋದು ಅಂತ ಅನ್ಕೊಂತೀನಿ. ನೋಡಿ, ಈಗ ಇಲ್ಲಿ ಬಂದಾದ್ಮೇಲೆ ಏನ್ ಮಾಡ್ಬೇಕು? 1 + 1 ಎಷ್ಟಪ್ಪ? 2. -1 -2 ಎಷ್ಟು? -1 ಎಷ್ಟಪ್ಪ? -2. 2 ಮತ್ತೆ -2 ಎಲ್ಲಿ ಕಾಣ್ತಿದ್ಯಪ್ಪ? ಅಂದ್ರೆ ನೀವು ಎಲ್ಲಾ ಮಾಡೋದ್ಕಿಂತನ ಅಟ್ ಸರ್ಟನ್ ಸ್ಟೇಜ್ ಬಂದ್ಮೇಲೆ ಶಾರ್ಟ್ ಕಟ್ ಯೂಸ್ ಮಾಡ್ಕೊಂಡು ಡೈರೆಕ್ಟ್ ಆನ್ಸರ್ ಹೇಳ್ಬಿಡ್ಬೇಕು. ಓಕೆನಾ? ಸೊ 2 - 2 ಎಲ್ಲಪ್ಪ ಇರೋದು? ಆಪ್ಷನ್ ಡಿ. ಯು ಕ್ಯಾನ್ ಚೆಕ್ ವಿತ್ ಆಪ್ಷನ್ ಅದರ್ ಆಪ್ಷನ್ಸ್ ಆಲ್ಸೋ. ಓಕೆ? ಸೊ ನಾನು ಮುಂಚೆನೆ ಹೇಳಿದೀನಿ, a ಸ್ಕ್ವೇರ್ ಕಂಡುಹಿಡಿಯೋದಕ್ಕೆ ಶಾರ್ಟ್ ಕಟ್ ನ ಯೂಸ್ ಮಾಡಿದೀನಿ ನಾನು. ಇಲ್ಲಿ a ಇಂಟು a ಅಂತ ಬರ್ಕೊಂಡು ಫುಲ್ ಎಲ್ಲ ಮಾಡೋ ಅವಶ್ಯಕತೆ ಇಲ್ಲ. ಹೋಪ್ ಇಟ್ ಇಸ್ ಕ್ಲಿಯರ್. ಸೊ ಇಲ್ಲಿ ಒಂದು ಕ್ವಶನ್ ಕೊಟ್ಟಿದ್ದಾನೆ, ಫೈಂಡ್ x and y ಅಂತ ಕೇಳಿದಾನೆ. ಸೊ ಪ್ರಾಡಕ್ಟ್ ಹೇಳಿದಾನೆ, is equal to ಕೊಟ್ಟಿದ್ದಾನೆ, ಫೈಂಡ್ x and y ಅಂತ ಕೇಳಿದಾನೆ. ಯು ಕ್ಯಾನ್ ಡೂ ದ ಪ್ರಾಡಕ್ಟ್. ಓಕೆನಾ? ನೋಡಿ, ದಿಸ್ ಇಸ್ ಆಫ್ ಆರ್ಡರ್ 2 × 2 ಅಂಡ್ ದಿಸ್ ಆಲ್ಸೋ ಆಫ್ ಆರ್ಡರ್ 2 × 1. ಇವೆರಡು ಪ್ರಾಡಕ್ಟ್ ಮಾಡ್ಬೋದಲ್ವಾ? ಎಸ್, 2 ಮತ್ತೆ 2 ಈಕ್ವಲ್ ಇದೆ. ವಿ ಕ್ಯಾನ್ ಡೂ ಪ್ರಾಡಕ್ಟ್, ವಿ ಕ್ಯಾನ್ ಫೈಂಡ್ ದ ಪ್ರಾಡಕ್ಟ್. ಮಾಡೋ ಈಗ. 5 ಇಂಟು x ಇಸ್ ವಾಟ್? 5x. ಸೊ 5 ಇಂಟು x ಇಸ್ ವಾಟ್? 5x.
5x minus 4y minus 4 into y is what? Minus 4y is equal to first ಲಿಮಿಟ್ ಆದಲ್ಲಿ 3 ಇದೆ. ಸೈಮಲ್ಟೇನಿಯಸ್ ಈಕ್ವೇಶನ್ ರಾಜು, ಇನ್ನೇನಿಲ್ಲ ಇಲ್ಲಿ. ಓಕೆ, ಸೊ ಸೆಕೆಂಡ್ ಈಕ್ವೇಶನ್ ಏನ್ ಹೇಳ್ಬೋದು ಇಲ್ಲಿ? ಸೆಕೆಂಡ್ ಈಕ್ವೇಶನ್ ಅಲ್ಲಿ 1 into x is what? x plus 2y is equal to ಸೆಕೆಂಡ್ ಲಿಮಿಟ್ ಯಾವುದು? 2 ಅಂತ ಇದೆ. ಓಕೆನಾ? Once you get this equation, yes, you will get simultaneous equation. So you got simultaneous equations. Simultaneous equation solve ಮಾಡಬೇಕಂದ್ರೆ ಮೆಟ್ರಿಕ್ಸ್ ಮೆಥಡ್ ಇದೇ ಚಾಪ್ಟರ್ ಅಲ್ಲಿ ಎಂಡ್ ಅಲ್ಲಿ ಬರುತ್ತೆ ಕ್ರೇಮರ್ಸ್ ರೂಲ್ ಅಂತ. ಕ್ರೇಮರ್ಸ್ ರೂಲ್ ಯೂಸ್ ಮಾಡ್ಕೊಂಡು ಮಾಡೋ ಅಷ್ಟೆಲ್ಲ ಪೇಷನ್ಸ್ ನಮಗಲ್ಲಿ ಇರೋದಿಲ್ಲ. ಓಕೆನಾ? ಕ್ರೇಮರ್ಸ್ ರೂಲ್ ಬೇಕು, ಬಟ್ ಎಲ್ಲದಕ್ಕೂ ಕ್ರೇಮರ್ಸ್ ರೂಲ್ ನಾಟ್ ಎಫೆಕ್ಟಿವ್ ಮೆಥಡ್. ಓಕೆನಾ? ಅಂಡ್ ಯು ಹ್ಯಾವ್ ಲರ್ನ್ ಸೋ ಮೆನಿ ಮೆಥಡ್ಸ್ ಇನ್ 10th ಸ್ಟ್ಯಾಂಡರ್ಡ್. ಮೆಥಡ್ ಆಫ್ ಎಲಿಮಿನೇಷನ್ ಇದೆ, ದೇರ್ ಆರ್ ಸೋ ಮೆನಿ ಮೆಥಡ್ಸ್. ಅಷ್ಟನ್ನು ಮಾಡಕ್ ಹೋಗ್ಬೇಡಿ. ಈ ತರ ಕ್ವಶನ್ಸ್ ಕೊಟ್ಟು ಏನ್ ಮಾಡಿ ಅಂತಾರೆ, ಟ್ರಯಲ್ ಅಂಡ್ ಎರರ್ ಇಸ್ ದ ಬೆಸ್ಟ್ ಆಪ್ಷನ್. ಟ್ರಯಲ್ ಅಂಡ್ ಎರರ್ ಅಂತಂದ್ರೆ ಮುಂಚೆ ಏನ್ ಹೇಳಿದೆ, ಆನ್ಸರ್ ಅವನೇ ಕೊಟ್ಟಿರ್ತಾನೆ, ನೀನೇನ್ ದಬಕಂಗಿಲ್ಲ ಇಲ್ಲಿ. ಓಕೆನಾ? ಚೆಕ್ ಮಾಡೋದಷ್ಟೇ ಯಾವ್ದು ಕರೆಕ್ಟ್ ಅಂತ. ಈ ಲಾಜಿಕ್ ಗಳನ್ನ ಅರ್ಥ ಮಾಡ್ಕೊಂತ ಹೋಗಿ. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಆಪ್ಷನ್. ಸೊ ಇದನ್ನ ತಗೊಂತೀನಿ, ಇಲ್ಲೇ ಆಪ್ಷನ್ ಗಳನ್ನ ಒಂದೊಂದೇ ವೆರಿಫೈ ಮಾಡ್ಕೊಂತ ಹೋಗ್ತೀನಿ. ಯಾವ್ದಾಗುತ್ತೆ ನೋಡ್ಕೊಂಡು ಹೋಗ್ತೀನಿ. 1/2 ಮತ್ತೆ 2 ಹಾಕೊಂತೀನಿ. 1/2 ಮತ್ತೆ x ಗೆ 1/2 ಹಾಕೊಂತೀನಿ, y ಗೆ 2 ಹಾಕೊಂತೀನಿ. ಸೊ ಈಗ ಆಪ್ಷನ್ ಎ ಚೆಕ್ ಮಾಡ್ತಾ ಇದೀನಿ. ಸೊ ಐ ಆಮ್ ಗೋಯಿಂಗ್ ಟು ಚೆಕ್ ಆಪ್ಷನ್ ಎ, ದಿಸ್ ಇಕ್ವೇಶನ್. ಒಂದಕ್ಕೆ ಚೆಕ್, ಯಾವ್ದಾದ್ರು ಆಗಲ್ಲ ಅದನ್ನ ಡಿಸ್ಕಾರ್ಡ್ ಮಾಡ್ತಾ ಹೋಗಿ ಅಷ್ಟೇ. 1/2 x ಗೆ 1/2 ಹಾಕೊಂಡೆ, x ಗೆ 1/2 ಪ್ಲಸ್ 2 into y. ಇದಕ್ಕೆ 2 ಮಲ್ಟಿಪ್ಲೈ ಮಾಡಿದ್ರೆ ಆಗುತ್ತೆ 4 ಆಗುತ್ತೆ. ಇದನ್ನ ಸಿಂಪ್ಲಿಫೈ ಮಾಡಿ ಐ ಶುಡ್ ಗೆಟ್ ಆನ್ಸರ್ ವಾಟ್? 4 ಆನ್ಸರ್ ಬರಬೇಕು. ಸೊ ಡಿವೈಡ್ ಬೈ 1 ಇರುತ್ತೆ. 1 1 1 ಪ್ಲಸ್ 4 2 8 ಡಿವೈಡ್ ಬೈ 2 into 1 2. ಸೊ 9/2 ಆಗುತ್ತೆ. 9/2 ಬಂತು. ವಾಟ್ ಐ ಶುಡ್ ಗೆಟ್? ಐ ಶುಡ್ ಗೆಟ್ 2. 9/2 ಇಸ್ ನಾಟ್ 9/2. ಸೊ ಆಪ್ಷನ್ ಎ ಡಿಸ್ಕಾರ್ಡ್. ಆಪ್ಷನ್ ಎ ಅಂತೂ ಆಗಕ್ಕೆ ಚಾನ್ಸ್ ಇಲ್ಲ. ಇಲ್ಲ ಅಲ್ವಾ? ಸೊ ನಾವು ಚೆಕ್ ವಿತ್ ಆಪ್ಷನ್ ಬಿ. ಆಪ್ಷನ್ ಬಿ ಚೆಕ್ ಮಾಡಿದ್ರೆ ಏನಾಗುತ್ತೆ? 2/3 ಹಾಕೋ. ಎಕ್ಸ್ ಜಾಗದಲ್ಲಿ 2/3 ಹಾಕೋ. 2/3 ಪ್ಲಸ್, ಸರ್ ಇದನ್ನ ಯಾಕೆ ತಗೊಂತಿದ್ದೀರಾ ಸರ್? ಇದನ್ನ ಯಾಕೆ ತಗೊಳ್ಳಿಲ್ಲ? ಇದರಲ್ಲಿ 5 4 ಅವು ಇವು ಸ್ವಲ್ಪ ದೊಡ್ಡದಾಗಿ ಕಾಣ್ತಿದೆ, ಇದು ಸ್ವಲ್ಪ ಚಿಕ್ಕದಾಗಿ ಕಾಣ್ತದೆ, ಅದಕ್ಕೋಸ್ಕರ ಅದನ್ನ ತಗೊಂಡಿದ್ದೀನಿ ಅಷ್ಟೇ. 2 into y is what? -2. 2 into -2 ಏನಾಗುತ್ತೆ? ಸೊ ಪ್ರಾಬಬ್ಲಿ ಇಟ್ ಇಸ್ -4, which is equal to simplify this. ಕೆಳಗಡೆ ಏನಿಲ್ಲ 1 ಇರುತ್ತೆ. 1 into 2 2 minus 4 2 4 3 is 12 divided by 3 ಆಗುತ್ತೆ, which is equal to 2 minus 12 is what? It is -10 minus 10/3. It is a fraction. This is also discarded. Option A discarded, option B discarded. So then coming with option C. Option C check ಮಾಡ್ರಜು. ಆಪ್ಷನ್ x ಜಾಗದಲ್ಲಿ 1 ಹಾಕು, y ಜಾಗದಲ್ಲಿ 1/2 ಹಾಕು. x ಜಾಗದಲ್ಲಿ 1 ಹಾಕು, x ಜಾಗದಲ್ಲಿ 1 ಹಾಕೊಂಡೆ ಪ್ಲಸ್ 2 into y ಜಾಗದಲ್ಲಿ ಏನು ಹಾಕೊಂಡೆ? 1/2 ಹಾಕೊಂಡೆ, y ಜಾಗದಲ್ಲಿ 1/2 ಹಾಕೊಂಡೆ. 2 get cancels. 1 plus 1 ಉಳಿತು. 1 plus 1 is what? 2. Yes, 2 ಬರಬೇಕಿತ್ತು, ಅಲ್ಲಿ 2 ಬಂದಿದೆ. ಆಪ್ಷನ್ ಸಿ ಇಸ್ ಕರೆಕ್ಟ್. ಇಷ್ಟೇ, ಇನ್ನೇನಿಲ್ಲ. ಆಪ್ಷನ್ ಸಿ ಇಸ್ ಕರೆಕ್ಟ್. ಇದನ್ನ ಮಾಡಕ್ಕೆ ಎಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಕ್ ಟೈಮ್ ತಗೊಂಡೆ, ಬಟ್ ನೀವೇ ಓನ್ ಆಗಿ ಮಾಡ್ತಾರೆ, ಬೇಗ ಬೇಗ ಮಾಡ್ಕೊಂತ ಹೋಗ್ಬೋದು. ಇಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ವಿತ್ ಫಾರ್ಮಲ್ ಮೆಥಡ್. ಮೆಥಡ್ ಆಫ್ ಎಲಿಮಿನೇಷನ್ ಇದೆ, ಕ್ರೇಮರ್ಸ್ ರೂಲ್ ಇದೆ, ಮೆಟ್ರಿಕ್ಸ್ ಮೆಥಡ್ ಅಂತ ಇದೆ. ಇನ್ನು 10th ಸ್ಟ್ಯಾಂಡರ್ಡ್ ಅಲ್ಲ ನೀವು ತುಂಬಾ ಮೆಥಡ್ಸ್ ಗಳನ್ನ ನೀವು ಓದಿದ್ರ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮೆಥಡ್ ಅಂತ ಇದೆ, ಅಲ್ಲೂ ಮಾಡಬಹುದು. ಟ್ರೈ ಟು ಅಂಡರ್ಸ್ಟ್ಯಾಂಡ್. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಶಾರ್ಟ್ ಕಟ್ಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಎ ಕೊಟ್ಟಿದ್ದಾನೆ, ಬಿ ಕೊಟ್ಟಿದ್ದಾನೆ. ದೇ ಹ್ಯಾವ್ ಗಿವನ್ 4 ಆಪ್ಷನ್ಸ್. ಯಾವುದು ಸರಿ ಅಂತ ನೀನು ಚೂಸ್ ಮಾಡಬೇಕು. ಓಕೆನಾ? ಅರ್ಥ ಮಾಡ್ಕೋ. ಇದು ದ ಕ್ವಶನ್ ಯಾವ್ದಾದ್ರು ಡಿಫೈನ್ ಆಗುತ್ತೆ. ಎ ಬಿ ಡಿಫೈನ್ ಆಗುತ್ತಾ, ಬಿ ಎ ಡಿಫೈನ್ ಆಗುತ್ತಾ, ಅದ್ರ ಮೇಲೆ ಕ್ವಶನ್ಸ್ ಇದೆ. ಓಕೆನಾ? ಸೊ ಈಗ ಫಸ್ಟ್ ಆಫ್ ಆಲ್ ನೀವು ವೆರಿ ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕಾದ್ರೆ ಎ ಬರ್ಕೋ, ಇಲ್ಲಿ ಬಿ ಬರ್ಕೋ. ಓಕೆ, ಎ ಆರ್ಡರ್ ಎಷ್ಟಪ್ಪ? 2 cross 3. A is the matrix of order 2 cross 3. What is of B order ಏನಾಗುತ್ತೆ? 3 cross 2 ಆಗುತ್ತೆ. This is what? 3 cross 2. ಕ್ಲಿಯರ್ ಅಲ್ವಾ? ನೆಕ್ಸ್ಟ್ ಇಲ್ಲಿ ಬಿ ಎ ಬರ್ಕ, ಬಿ ಬರ್ಕೋ, ಎ ಬರ್ಕೋ. ವಾಟ್ ಇಸ್ ದ ಆರ್ಡರ್ ಆಫ್ ಬಿ? ಆರ್ಡರ್ ಆಫ್ ಬಿ ಇಸ್ 3 cross 2. ಆರ್ಡರ್ ಆಫ್ ಎ ಇಸ್ ವಾಟ್? ಇಟ್ ಈಸ್ 2 cross 3. ಕ್ಲಿಯರ್ ಅಲ್ವಾ? ಈಗ ನೋಡು, ನಾನು ನಿಮಗೆ ಕ್ವಶನ್ ಕೇಳ್ತಾ ಇರೋದು ಎ ಬಿ ಡಿಫೈನ್ ಆಗುತ್ತಾ? ಎ ಬಿ ಡಿಫೈನ್ ಆಗ್ಬೇಕಂದ್ರೆ ಇವೆರಡು ನಂಬರ್ ಸೇಮ್ ಇರಬೇಕು. ಸೇಮ್ ಇದೆಯಾ? ಎಸ್, ಸೇಮ್ ಇದೆ. ಎ ಬಿ ಡಿಫೈನ್ ಆಯ್ತು. ಬಿ ಎ ಡಿಫೈನ್ ಆಗುತ್ತಾ? ಇವೆರಡು ನಂಬರ್ ಸೇಮ್ ಇದೆಯಾ? ಎಸ್, ಸೇಮ್ ಇದೆ. ಓಕೆನಾ? ಸೊ ಇದು ಕೂಡ ಡಿಫೈನ್ಡ್ ಆಗುತ್ತೆ, ಇದು ಕೂಡ ಡಿಫೈನ್ಡ್ ಆಗುತ್ತೆ. ಹಂಗಾಗಿ ಎ ಬಿ ಅಂಡ್ ಬಿ ಎ ಬೋತ್ ಡಿಫೈನ್ಡ್. ಓಕೆನಾ? ಸೊ ಆಪ್ಷನ್ ಸಿ ಇಸ್ ಕರೆಕ್ಟ್. ಓಕೆನಾ? ಈ ಕಂಡೀಷನ್ ನೆನಪಿರ್ಬೇಕು. ಇದರಲ್ಲಿ ಎಷ್ಟು ಕಾಲಮ್ಸ್ ಇರ್ತಾವೋ ಅದರಲ್ಲಿ ಅಷ್ಟು ರೋಸ್ ಇರಬೇಕು, ಅವಾಗಲೇ ಡಿಫೈನ್ ಆಗೋದು ಅಂತ ಹೇಳಿದೀನಿ. ಓಕೆನಾ? ಸೊ ಆನ್ ದಟ್ ಬೇಸಿಸ್ ನಾವು ಅದನ್ನ ಹೇಳ್ಬೋದು. ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್ ಕ್ವಶನ್. If A and B are square matrix of same order, then A plus B into A minus B is equal to what ಅಂತ ಕೇಳಿದಾನೆ. A plus B into A minus B is equal to ಅಂತ ಕೇಳಿದಾನೆ. ಸೊ ಇದಕ್ಕೆ ನೋಡಿ, ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ is not associative. ಹಂಗಾಗಿ the answer for this question is, ಏನ್ ಕೇಳಿದಾನೆ ಇಲ್ಲಿ? A plus B into A minus B ಕೇಳಿದಾನೆ.
ನೋಡಿ ನಾರ್ಮಲ್ ಬೈನಾಮಿಯಲ್ ಮಲ್ಟಿಪ್ಲಿಕೇಶನ್ ಹೆಂಗೆ ಮಾಡ್ತೀರಾ, ಟೂ ಬೈನಾಮಿಯಲ್ಸ್ ಅಂತ ತಗೊಂಡು ಮಲ್ಟಿಪ್ಲೈ ಹೆಂಗ್ ಮಾಡ್ತೀರಾ ಹಂಗೆ ಮಾಡ್ಬೇಕು. ಸರ್ ನನಗೆ a plus b is equal to a plus b into a minus b, a square minus b square ಫಾರ್ಮುಲಾ ಇದೆ ಅಂತ ಹಾಕಿದ್ರೆ ಇಟ್ ಈಸ್ ರಾಂಗ್. ಓಕೆನಾ, ನಂಬರ್ಸ್ ಅಲ್ಲಿ ಇಟ್ ಈಸ್, ಯಾಕಂದ್ರೆ ನಿಮ್ಗೆ ಐಡೆಂಟಿಟೀಸ್ ಗೊತ್ತಿದೆ, a plus b into a minus b is a square minus b square ಅಂತ ಟಕ್ ಅಂತ ಟಿಕ್ ಹಾಕ್ಬಿಡ್ತೀರಾ, ಬಟ್ ದಟ್ ಈಸ್ ರಾಂಗ್. ಓಕೆ, ಹಂಗ್ ಮಾಡಂಗಿಲ್ಲ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮೆಟ್ರಿಕ್ಸ್ ನಲ್ಲಿ ಏನ್ ಮಾಡ್ಬೇಕಂತಂದ್ರೆ ಫಸ್ಟ್ ಯು ಟೇಕ್ ದಿಸ್ ಎ, ಈ ಎ ನ ತಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ ಫಸ್ಟ್. ಓಕೆನಾ, ಈ ಎ ತಗೊಂಡು ಇದ್ರ ಜೊತೆ, ಅದೇ ಎ ತಗೊಂಡು ಇದ್ರ ಜೊತೆ ಮಲ್ಟಿಪ್ಲೈ ಮಾಡಿ ಫಸ್ಟ್. ಎ ಇಂಟು ಎ ಇಸ್ ವಾಟ್, ಎ ಸ್ಕ್ವೇರ್. ದೆನ್ ಎ ಇಂಟು ಮೈನಸ್ ಬಿ ಇಸ್ ವಾಟ್, ಮೈನಸ್ ಎ ಬಿ ಆಗುತ್ತೆ. ದಟ್ ಈಸ್ ಓವರ್, ಎ ಕತೆ ಮುಗಿತು, ಎ ಫಿನಿಶ್ಡ್. ಓಕೆನಾ, ನೆಕ್ಸ್ಟ್ ಬಿ ನ ಇವೆರಡು ಜೊತೆ ಮಲ್ಟಿಪ್ಲೈ ಮಾಡಿ, ಬಿ ನ ಎ ಜೊತೆ ಮಲ್ಟಿಪ್ಲೈ ಮಾಡಿ, ಬಿ ನ ಬಿ ಜೊತೆ ಮಲ್ಟಿಪ್ಲೈ ಮಾಡಿ. ಯು ಟೇಕ್ ಬಿ, ಮಲ್ಟಿಪ್ಲೈ ವಿತ್ ಆಲ್ ದ ಟರ್ಮ್ಸ್ ಆಫ್ ದ ಸೆಕೆಂಡ್ ಫ್ಯಾಕ್ಟರ್. ಓಕೆ, ಬಿ ಇಂಟು ಎ ಆಗುತ್ತೆ, ಮೈನಸ್, ಸಾರಿ ಇಟ್ ಇಸ್ ಪ್ಲಸ್, ನೋ ಪ್ಲಸ್ ಪ್ಲಸ್ ಇದೆ, ಪ್ಲಸ್ ಆಗುತ್ತೆ, ಪ್ಲಸ್ ಬಿ ಎ ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ, ಮೈನಸ್ ಬಿ ಇಂಟು ಬಿ ಇಸ್ ವಾಟ್, ಬಿ ಸ್ಕ್ವೇರ್. ಯು ಲುಕ್ ಅಟ್ ದ ಆಪ್ಷನ್ಸ್. ಸೊ ಐ ಕ್ಯಾನ್ ಸಿಂಪ್ಲಿಫೈ ದಿಸ್. ಎ ಸ್ಕ್ವೇರ್ ಫಸ್ಟ್ ಬರಿತೀನಿ, ಮೈನಸ್ ಬಿ ಸ್ಕ್ವೇರ್ ಬರೀತೀನಿ, ನೆಕ್ಸ್ಟ್ ಅದಾದ್ಮೇಲೆ ಪ್ಲಸ್ ಬಿ ಎ ಬರಿತೀನಿ, ಅದಾದ್ಮೇಲೆ ಮೈನಸ್ ಎ ಬಿ ಬರಿತೀನಿ. ಸೊ ಆಪ್ಷನ್ ಸಿ ಕರೆಕ್ಟ್ ಆಗುತ್ತೆ. ಕ್ಲಿಯರ್ ಅಲ್ವಾ? ಮತ್ತೆ ಹೇಳ್ತಿದೀನಿ, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೊಡೀರಿ ಸರ್, ಆಪ್ಷನ್ ಎ ತಪ್ಪಾಗುತ್ತೆ ರಾಜು. ಓಕೆನಾ, ಮೆಟ್ರಿಕ್ಸ್ ಅಲ್ಲಿ ಆ ಲೆವೆಲ್ ಆ ತರ ಮಾಡಕ್ ಆಗಲ್ಲ. ನಾರ್ಮಲ್ ಅಲ್ಲಿ ನಂಬರ್ ಸಿಸ್ಟಮ್ ಅಲ್ಲಿ ಮಾಡ್ಬೇಕಾದ್ರೆ ಎಸ್ ಇಟ್ ಈಸ್ ಟ್ರೂ ನೀನ್ ಹೇಳ್ದಂಗೆ, ಬಟ್ ಮೆಟ್ರಿಕ್ಸ್ ಅಲ್ಲಿ ಆಗಲ್ಲ. ಯಾಕೆ ಆಗಲ್ಲ ಅಂತಂದ್ರೆ ವೆರಿ ಸಿಂಪಲ್, ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಇಸ್ ನಾಟ್ ಕಮ್ಯುಟೇಟಿವ್ ಅಷ್ಟೇ. ಕಮ್ಯುಟೇಟಿವ್ ಆಗಿಲ್ಲದೆ ಇರೋದ್ರಿಂದ ನಾವು ಹಂಗೆ ಮಾಡೋದಕ್ಕೆ ಬರಲ್ಲ. ಓಕೆನಾ, ಎ ಬಿ ಇಸ್ ನಾಟ್ ಈಕ್ವಲ್ ಟು ಬಿ ಎ, ಸೊ ದಟ್ ಈಸ್ ವೈ. ನೆಕ್ಸ್ಟ್ ರಾಜು, ಇಫ್ ಎ ಇಸ್ ಈಕ್ವಲ್ ಟು ದಿಸ್ ದೆನ್ ಎ ಸ್ಕ್ವೇರ್ ಕೇಳಿದಾನೆ. ಎ ಸ್ಕ್ವೇರ್ ಟಕ್ ಅಂತ ಹೇಳಿ ನೋಡೋಣ, ಎ ಸ್ಕ್ವೇರ್ ಹೆಂಗ್ ಮಾಡ್ತೀಯಾ? ಎ ಸ್ಕ್ವೇರ್ ಇಸ್ ಈಕ್ವಲ್ ಟು ವಾಟ್, ಇದನ್ನ ಸ್ಕ್ವೇರ್ ಮಾಡು, 0 ಪ್ಲಸ್ 1 ಇಂಟು 0, ಅಲ್ಲ ಸಾರಿ 1 ಇಂಟು 1 ಮಾಡ್ಬೇಕು. 1 ಇಂಟು 1 ಇಸ್ ವಾಟ್, 1. ದೆನ್ ಇದಾಗುತ್ತೆ ಇವೆರಡು 1 ಇಂಟು 0 0, 1 ಇಂಟು 0 0 ಅಂದ್ರೆ 0 ಪ್ಲಸ್ 0. ಇದಕ್ಕೆ ಮಾಡ್ಬೇಕಂದ್ರೆ ಇದು ಇಂಟು ಇದು, ಇದು ಇಂಟು ಇದು, 1 ಇಂಟು 0 0, 1 ಇಂಟು 0 0 ಅದಾಯ್ತು. ನೆಕ್ಸ್ಟ್ ಇದನ್ನ ಸ್ಕ್ವೇರ್ ಮಾಡು, 0 ಸ್ಕ್ವೇರ್ ಇಸ್ 0, 1 ಇಂಟು 1 ಇಸ್ ವಾಟ್, 1. ಸೊ ದಟ್ 1 0 0 1. ಸೊ ದಿಸ್ ಇಸ್ ವಾಟ್ ಐಡೆಂಟಿಟಿ. ಐಡೆಂಟಿಟಿ ಎಲ್ಲಿದೆ? 1 0 0 1 ಇದೆ, ಆಪ್ಷನ್ ಡಿ ಇದೆ. ಓಕೆನಾ, ಸೊ ಆಪ್ಷನ್ ಡಿ ಇಸ್ ಕರೆಕ್ಟ್. ಡೈರೆಕ್ಟ್ ಆಗಿ ಎ ಸ್ಕ್ವೇರ್ ಕಂಡುಹಿಡಿಯಕ್ಕೆ ಗೊತ್ತಿದ್ರೆ. ಇಲ್ಲ ಸರ್ ಇನ್ನೂ ನನಗೆ ಏನಾದ್ರು ಬೇರೆ ತರ ಹೇಳ್ಕೊಡಿ ಅಂತ ಅಂದ್ರೆ, ಜನರಲ್ ಆಗಿ ಒಂದು ಮೆಟ್ರಿಕ್ಸ್ ಇದೆ, ಇದು ಇನ್ನೊಂದು ಶಾರ್ಟ್ ಕಟ್ ಇದು. ಓಕೆನಾ, ಏನಾದ್ರು ನಿಮ್ಗೆ ಮೆಟ್ರಿಕ್ಸ್ ಹಿಂಗಿದ್ರೆ 0 ಇದ್ದು, ಎ ಇದ್ದು, ಇಲ್ಲೂ ಎ ಇದ್ದು, ಇಲ್ಲೂ 0 ಇದೆ, ಇದನ್ನ ಬ್ಯಾಕ್ವರ್ಡ್ ಡಯಾಗನಲ್ ಮ್ಯಾಟ್ರಿಕ್ಸ್ ಅಂತ ಕರೀತಾರೆ. ಸೊ ಹೈಯರ್ ಮ್ಯಾಥ್ಸ್ ಅಲ್ಲಿ ಹೋಗ್ತಾ ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಂಜಿನಿಯರಿಂಗ್ ಅಲ್ಲೆಲ್ಲ ಬರುತ್ತೆ. ಓಕೆನಾ, ಸೊ ಇದಕ್ಕೆ ಎ ಪವರ್ ಎನ್ ಕೇಳಿದ್ರೆ, ಎ ಪವರ್ ಎನ್ ಹೇಳ್ತಿದೀನಿ ಫಾರ್ ದಟ್ ಮ್ಯಾಟರ್, ಎ ಸ್ಕ್ವೇರ್ ಅನ್ನ ಕೇಳಿ, ಎ ಕ್ಯೂಬ್, ಎ ಪವರ್ 5 ಎ ನರ ಕೇಳಿ ರಜೋ, ತಲೆನೇ ಕೆಡಿಸ್ಕೊಳಕ್ ಹೋಗ್ಬೇಡ. ಈ ಎಲಿಮೆಂಟ್ ಇಲ್ಲಿ ಬರುತ್ತೆ, ಬ್ಯಾಕ್ವರ್ಡ್ ಡಯಾಗನಲ್ ಇದ್ದು ಡಯಾಗನಲ್ ಬರುತ್ತೆ, ರಿಮೈನಿಂಗ್ ಎಲ್ಲ ನಿಮ್ಗೆ 0ನೇ ಬರ್ತವೆ. ಅಂದ್ರೆ ಎ ಪವರ್ ಎನ್ ಬರುತ್ತೆ, 0 ಬರುತ್ತೆ, 0 ಬರುತ್ತೆ, ಎ ಪವರ್ ಎನ್ ಬರುತ್ತೆ. ಅದು ವೆರಿ ಸಿಂಪಲ್. ಒಂದು ಎಕ್ಸಾಂಪಲ್ ತಗೊಂಡ್ಬಿಡೋಣ. ಸೊ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ಇಫ್ ಎ ಇಸ್ ಈಕ್ವಲ್ ಟು, ಸೊ 3, ಸಾರಿ ದಿಸ್ ಇಸ್ 0 3 0, ಸಾರಿ 3 0 ಅಂತ ಇದೆ ರಾಜು. ಓಕೆನಾ, ನಾನು ಎ ಪವರ್ 3 ಕೇಳ್ತೀನಿ, ಎ ಕ್ಯೂಬ್ ಕೇಳ್ತೀನಿ. ಆನ್ಸರ್ ಹೇಳು, ಎ ಕ್ಯೂಬ್ ಅಂತ ಟಾಕ್ ಅಂತ ಹೇಳೋದು ಅಷ್ಟೇ. 3 ಕ್ಯೂಬ್ ಎಷ್ಟು? 27. 27 ಇಲ್ಲಿ ಬರಿ, 0 0 27 ಇಷ್ಟೇ. ಓಕೆನಾ, ಸೊ ಈ ಶಾರ್ಟ್ ಕಟ್ ನ ಸ್ವಲ್ಪ ನೆನ್ಪಿಟ್ಕೊಂಡ್ರೆ ಆ ಬೇಸ್ ಅಲ್ಲಿ ಹೇಳ್ಬೇಕಂದ್ರೆ ಡೈರೆಕ್ಟ್ ಆಗಿ ಹೇಳ್ಬೋದು, ಇಟ್ ಇಸ್ ಅನ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅಂತ. ಸೊ ನೆಕ್ಸ್ಟ್ ಒನ್ ಇಸ್ ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಅಂತ ಕೇಳಿದಾನೆ. ಸಿ ದ ಕ್ವಶನ್ ಇಸ್, ಎ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಬಿ ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾನೆ, ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಕೇಳಿದಾನೆ. ಎ ಬಿ ಓಲ್ಡ್ ಟ್ರಾನ್ಸ್ಪೋಸ್ ಅಂದ್ರೆ ಎ ಬಿ ಕಂಡುಹಿಡಿಬೇಕಂತೆ, ಅದಾದ್ಮೇಲೆ ಯು ಟು ಫೈಂಡ್ ದ ಪ್ರಾಡಕ್ಟ್. ಓಕೆ, ಸೊ ಟು ಫೈಂಡ್ ದ ಪ್ರಾಡಕ್ಟ್, ಸೊ ಎ ಮತ್ತೆ ಬಿ ಅನ್ನ ನೋಡಿ. ಸೊ ದಿಸ್ ಇಸ್ ಅ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್ ವಾಟ್, 2 x 3, ದಿಸ್ ಇಸ್ 3 x 2, 3 3 ಸೇಮ್ ಆಯ್ತು. ಓಕೆನಾ, ಮಲ್ಟಿಪ್ಲೈ ಮಾಡಬಹುದು. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ ಏನ್ ಬರುತ್ತೆ? 2 x 2 ಬರುತ್ತೆ. ರಿಸಲ್ಟೆಂಟ್ ಮ್ಯಾಟ್ರಿಕ್ಸ್ 2 x 2. 2 x 2 ಅಂತಂದ್ರೆ 2 rows ಇರುತ್ತೆ, 2 columns ಇರುತ್ತೆ. ಸೊ ನಾವು ಮಲ್ಟಿಪ್ಲೈ, ಸೊ ಇವೆರಡು ಮಾಡಿ, ಸೊ ಇದು ಮತ್ತೆ ಇದು. ಸೊ ಯು ಟೇಕ್ ಫಸ್ಟ್ ಕಾಲಮ್ಸ್, ಫಸ್ಟ್ ರೋ ಹಿಯರ್, ಅಲ್ಲಿ ಕಾಲಮ್ ಫಸ್ಟ್ ಕಾಲಮ್ ಮತ್ತೆ ಸೆಕೆಂಡ್ ಕಾಲಮ್ ಎರಡು ಜೊತೆ ಮಲ್ಟಿಪ್ಲೈ ಮಾಡಿ. 1 into 2 is what? It is 2. Minus 2 into 3 minus 6. 1 into 1 1. ನೆಕ್ಸ್ಟ್ ಒನ್ ಏನ್ ಬರುತ್ತೆ? ಅದೇ ಫಸ್ಟ್ ರೋ ಇಂದ ಸೆಕೆಂಡ್ ಕಾಲಮ್ ಜೊತೆ ಮಾಡಿ. 1 into 1 is what? 1 minus 4 plus 1. ಕ್ಲಿಯರ್? ಅಂಡ್ ದಿಸ್ ಒನ್ ಇಸ್ ವಾಟ್? ನೋಡಿ, ಇಷ್ಟು ಬಂದಾದ್ಮೇಲೆ ಬಿಟ್ಟು ಬಿಡಬೇಕು, ಎಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋಂಗಿಲ್ಲ. ಯಾಕಂತ ಅಂದ್ರೆ ಇದಕ್ಕೆ ಆನ್ಸರ್ ಏನ್ ಬರುತ್ತೆ ನೋಡಿ, ಇದಕ್ಕೆ ಆನ್ಸರ್ 2 minus 6 is what? minus 4. minus 4 plus 1 is what? minus 4 plus 1 is minus 3.
ಓಕೆನಾ, -3 ಬಂತು. ಇದೇನಾಗುತ್ತೆ 1 - 4 is -3, -3 + 1 is what, -2, 3 - 2. This is what, so I am finding AB here. ಓಕೆನಾ, AB ಕಂಡುಹಿಡಿತಾ ಇರೋದು ನಾನು. -3 - 2 ಬೇಕು. ಓಕೆನಾ, ಬಟ್ ಅವ್ನು ಕೇಳಿರೋದು AB ಟ್ರಾನ್ಸ್ಪೋಸ್. If you transpose this, what you will get, this first row will become first column. ಓಕೆನಾ, ಇದಕ್ಕೆ ಟ್ರಾನ್ಸ್ಪೋಸ್ ಮಾಡಿದ್ರೆ ನಂಗೆ ಆನ್ಸರ್ ಏನ್ ಬರುತ್ತೆ, -3 - 2 ಬರುತ್ತೆ. ಇನ್ನು ಆಪ್ಷನ್ ಅಲ್ಲಿ -3 - 2 ಎಲ್ಲಿದೆ ನೋಡು. ಇನ್ನು ಆಪ್ಷನ್ ಅಲ್ಲಿ -3 - 2 ಇರೋದಲ್ಲಿ ಆಪ್ಷನ್ ಬಿ ನಲ್ಲಿ. ಅಂದ್ರೆ ಇವೆರಡು ಎಲಿಮೆಂಟ್ ನ ಕಂಡುಹಿಡಿಯೋದು ಒಂದೇ, ಬಿಡೋದು ಒಂದೇ. ಓಕೆನಾ, ಬೇಕು ಅಂದ್ರೆ ಕಂಡುಹಿಡ್ಕೋ. ನಿಮ್ಗೆ ಅರ್ಧ ಪ್ರಾಬ್ಲಮ್ ಮಾಡೋಷ್ಟೊತ್ತಿಗೆ ನಿಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲಿ ನೀವು ಥಿಯರಿ ಎಕ್ಸಾಮ್ ಬರಿತಾ ಇಲ್ಲ ರಜೋ, ಏನ್ ಮಾಡ್ತಾ ಇದೀಯಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರಿತಾ ಇದೆಯಾ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ನೀನ್ ಎಲ್ಲಾ ಮಾಡು ಅಂತ ಏನು ಕೇಳಲ್ಲ. ಆಪ್ಷನ್ಸ್ ನೀವೇನು ಆನ್ಸರ್ ಇದೇ ಇಡ್ಬೇಕಂತ ಇಲ್ಲ. ಆಪ್ಷನ್ಸ್ ಅವನೇ ಕೊಟ್ಟಿರ್ತಾನೆ, ಆನ್ಸರ್ ಅವನೇ ಕೊಟ್ಟಿರ್ತಾನೆ, ನೀನ್ ಯಾವ್ದು ಅಂತ ಹೇಳ್ಬೇಕಷ್ಟೇ. ಓಕೆನಾ, ಅದಕ್ಕೆ ಟೈಮ್ ನ ಸ್ವಲ್ಪ ಕಡಿಮೆ ತಗೋಬೇಕು. ಓಕೆ, ನೀವು ಮಾಡ್ತೀನಿ ಅಂತಂದ್ರೆ ಮಾಡ್ಕೊಳ್ಳಿ, ಆನ್ಸರ್ ಬರುತ್ತೆ. ಸೊ ಹಂಗಾಗಿ ಆಪ್ಷನ್ ಬಿ ಇಸ್ ಕರೆಕ್ಟ್. ಎಲ್ಲ ಮಾಡಂಗಿದ್ರೆ ಮಾಡಿ, ಪ್ರಾಕ್ಟೀಸ್ ಆಗುತ್ತೆ. ನಾನೆಲ್ಲ ಮಾಡಲ್ಲ, ಯಾಕಂದ್ರೆ ನಮ್ಗೆ ಇದೇ ಉದ್ಯೋಗ. ಪ್ರಾಕ್ಟೀಸ್ ಮಾಡಿ 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 ನಾವು ಬೇಗ ಆನ್ಸರ್ ಹೇಳ್ತೀವಿ. ನೀವು ಆತರ ಎಕ್ಸ್ಪರ್ಟ್ ಗಳಾಗಬೇಕು, ಮಾಸ್ಟರ್ ಆಗ್ಬೇಕು. ಮಾಸ್ಟರ್ ದ ಸಬ್ಜೆಕ್ಟ್ ಫಸ್ಟ್. ಓಕೆ ಓಕೆ, ದೆನ್ ದ ವ್ಯಾಲ್ಯೂಸ್ ಆಫ್ x and y. ಇದು ಅಷ್ಟೇ, ಟ್ರಯಲ್ ಅಂಡ್ ಎರರ್ ಮಾಡು ರಜಾ. ಓಕೆನಾ, ಮಲ್ಟಿಪ್ಲೈ ಮಾಡು. 1 × x is what, x. 1 × y is what, y is equal to what, 2. Other equation is what, -x + y is equal to what, 4. ರಜಾ ಇಷ್ಟು ಸಾಕು. ಸೈಮಲ್ಟೇನಿಯಸ್ ಇಕ್ವೇಷನ್ ತರ ಸಾಲ್ವ್ ಮಾಡಿದ್ರು ಆನ್ಸರ್ ಬರುತ್ತೆ. ಟ್ರಯಲ್ ಅಂಡ್ ಎರರ್. ಓಕೆನಾ, ಸೊ ಟ್ರಯಲ್ ಅಂಡ್ ಎರರ್ ಮಾಡು ಅಷ್ಟೇ. ಆಪ್ಷನ್ ಎ ಚೆಕ್ ಮಾಡು. -3 - 1 ಅಡಿಷನ್, ಇಲ್ಲಿರೋ ಎರಡು ನಂಬರ್ ನ ಆಡ್ ಮಾಡಿದ್ರೆ ಆನ್ಸರ್ 2 ಬರಬೇಕು. -3 - 1 is what, -4. I should get 2. ಸೊ ಆಪ್ಷನ್ ಎ ಅಂತೂ ಆಗಲ್ಲ. 1 + 3 ಮಾಡು. ಆಪ್ಷನ್ ಬಿ ಚೆಕ್ ಮಾಡು. 1 + 3 is what, 4, but I should get 2. B is not also correct. 3 + 1 ಮಾಡು. ಆಪ್ಷನ್ ಸಿ, ಅಂದ್ರೆ x + y. ಸೊ ಅಂದ್ರೆ 3 + 1, it is also what, 4, but I should get 2. Even this is also not correct. So ಯೋಚನೆ ಮಾಡಕ್ ಹೋಗ್ಬೇಡ, ಆಪ್ಷನ್ ಡಿ ಕರೆಕ್ಟ್. ಯಾಕಂದ್ರೆ 3 ಅಲ್ಲ ಅಂತಂದ್ರೆ 4 ಆನ್ಸರ್ ಆಗಿರುತ್ತಲ್ವನಪ್ಪ. ಓಕೆನಾ, ಆ ತರ ಆಗುತ್ತೆ. ಸೊ ಮೈನಸ್ ಬೇಕಾದ್ರೆ ನೀವು ಆಪ್ಷನ್ ಡಿ ಚೆಕ್ ಮಾಡು. ಎಕ್ಸ್ ಆಡ್ ಮಾಡಿ. -1 + 3 you will get 2. Yes, I should get 2 only. That is the answer. ನೆಕ್ಸ್ಟ್ ಕ್ವಶನ್ ರಾಜು ನೋಡು. ಎ ಟ್ರಾನ್ಸ್ಪೋಸ್ ಅಂತ ಕೇಳಿದಾನೆ. ಮೆಟ್ರಿಕ್ಸ್ ಎ ಕೊಡಿದಾನೆ, ಎ ಮತ್ತೆ ಎ ಡ್ಯಾಶ್ ಕೇಳಿದೆ, ಎ ಟ್ರಾನ್ಸ್ಪೋಸ್ ಕೇಳಿದಾನೆ. ಇದು ಆನ್ಸರ್ ನಾನು ಡೈರೆಕ್ಟ್ ಆಗಿ ಹೈ ಅಂತ ಹೇಳ್ತೀನಿ. ಅದಕ್ಕೊಂದು ಶಾರ್ಟ್ ಕಟ್ ಇದೆ. ಈಗ ನೆಕ್ಸ್ಟ್ ನೀವು ನಾರ್ಮಲ್ ಆಗಿ ಮಾಡ್ತೀನಿ ಅಂದ್ರೂ ಕೂಡ ನಿಮ್ಗೆ ಎ ಡ್ಯಾಶ್ ಕೂಡ ನೀವು ಮಾಡ್ಕೊಂತ ಹೋಗ್ಬೋದು. ಹೆಂಗೆ ಅಂತ ಹೇಳ್ಬಿಡ್ತೀನಿ. ಎ × ಎ ಡ್ಯಾಶ್ ಇಸ್ ಈಕ್ವಲ್ ಟು ಎ ಏನ್ ಕೊಟ್ಟಿದ್ದಾನೆ, ಕಾಸ್ ಅಲ್ಫಾ ಸೈನ್ ಅಲ್ಫಾ ಮೈನಸ್ ಸೈನ್ ಅಲ್ಫಾ ಕಾಸ್ ಅಲ್ಫಾ ಅಂತ ಕೊಟ್ಟಿದ್ದಾನೆ. ಸೊ ದೆನ್ ಸೊ ಯು ಜಸ್ಟ್ ಟ್ರಾನ್ಸ್ಪೋಸ್ ಇಟ್. ಟ್ರಾನ್ಸ್ಪೋಸ್ ಮೀನ್ಸ್ ವಾಟ್, ಇದು ಕಾಸ್ ಅಲ್ಫಾ ಬರುತ್ತೆ, ಇದು ಇಲ್ಲಿ ಮೈನಸ್ ಸೈನ್ ಅಲ್ಫಾ ಬರುತ್ತೆ. ದಿಸ್ ವಿಲ್ ಬಿ ಸೈನ್ ಅಲ್ಫಾ, ದಿಸ್ ವಿಲ್ ಬಿ ಕಾಸ್ ಅಲ್ಫಾ. ಟ್ರಾನ್ಸ್ಪೋಸ್ ಅಂತಂದ್ರೆ ಫುಲ್ ಟ್ರಾನ್ಸ್ಪೋಸ್ ಮಾಡಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಮಾಡಿ, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಮಾಡಿ ಅಷ್ಟೇ. ಸೊ ಇಟ್ ಇಸ್ ಈಕ್ವಲ್ ಟು ನಾವು ಮಲ್ಟಿಪ್ಲೈ ನೋಡಿ. ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಸೈನ್ ಇಂಟು ಸೈನ್, ಸೈನ್ ಸ್ಕ್ವೇರ್ ಅಲ್ಫಾ. ಕ್ಲಿಯರ್ ಅಲ್ವಾ? ಸೊ ನೆಕ್ಸ್ಟ್ ಸೆಕೆಂಡ್ ಏನಾಗುತ್ತೆ, ಇದು ಮತ್ತೆ ಇದು. ಓಕೆನಾ? ಸೊ ರೋಸ್ ತಗೊಳ್ಳಿ, ಇಲ್ಲಿ ಕಾಲಮ್ಸ್ ಜೊತೆ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಫಸ್ಟ್ ರೋ ಸೆಕೆಂಡ್ ಕಾಲಮ್ ಮಾಡಿ. ಕಾಸ್ ಇಂಟು ಮೈನಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ, ಮತ್ತೆ ಪ್ಲಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ, ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ. ಸಿಮಿಲರ್ಲಿ ದಿಸ್ ಒನ್ ವಿಲ್ ಬಿ ವಾಟ್, ಸೆಕೆಂಡ್ ರೋ ತಗೊಳ್ಳಿ, ಫಸ್ಟ್ ಕಾಲಮ್ ಜೊತೆ ಮಾಡಿ. ಮೈನಸ್ ಸೈನ್ ಅಲ್ಫಾ ಇಂಟು ಕಾಸ್ ಅಲ್ಫಾ ಪ್ಲಸ್ ಕಾಸ್ ಅಲ್ಫಾ ಇಂಟು ಸೈನ್ ಅಲ್ಫಾ ಆಗುತ್ತೆ. ಅಂಡ್ ದಿಸ್ ವಿಲ್ ಬಿ ಸೈನ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅಂದ್ರೆ ಸೈನ್ ಸ್ಕ್ವೇರ್ ಅಲ್ಫಾ ಪ್ಲಸ್ ಕಾಸ್ ಇಂಟು ಕಾಸ್, ಕಾಸ್ ಸ್ಕ್ವೇರ್ ಅಲ್ಫಾ ಆಗುತ್ತೆ. ಸೊ ವಿಚ್ ಯು ವಿಲ್ ಗೆಟ್, ಇದೇನಾಗುತ್ತೆ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್. ಟ್ರಿಗ್ನೋಮೆಟ್ರಿ, ಐ ಡೂ ಟ್ರಿಗ್ನೋಮೆಟ್ರಿ ಲೇಟರ್. ಟ್ರಿಗ್ನೋಮೆಟ್ರಿ ಮಾಡ್ಬೇಕಾದ್ರೆ ಕರೆಕ್ಟ್ ಫಾರ್ಮುಲಾಸ್ ಎಲ್ಲ ಚೆನ್ನಾಗಿ ಗೊತ್ತಿರಬೇಕು. ಇದು 1 ಆಗುತ್ತೆ ಡೆಫಿನೆಟ್ಲಿ, ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, 0 ಬರುತ್ತೆ, ಇದು 1 ಬರುತ್ತೆ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ಅಗೈನ್ 1. ಸೊ ದಿಸ್ ಇಸ್ ವಾಟ್ ಐಡೆಂಟಿಟಿ. ಸೊ ದಿಸ್ ಇಸ್ ದ ಕೇಸ್. ಇಷ್ಟೆಲ್ಲ ಮಾಡ್ದಂಗೆ ಡೈರೆಕ್ಟ್ ಆಗಿ ಆನ್ಸರ್ ಏನಾದ್ರು ಶಾರ್ಟ್ ಕಟ್ ಇದೆಯಾ ಸರ್? ಹೌದು ರಾಜು, ಇದೆ. ಓಕೆನಾ? ಯಾವುದೇ ಒಂದು ಮೆಟ್ರಿಕ್ಸ್, ಇದನ್ನ ನಾವ್ ಎಂತ ಮೆಟ್ರಿಕ್ಸ್ ಅಂತ ಕರಿತೀವಿ ಅಂತಂದ್ರೆ ಆರ್ಥೋಗೋನಲ್ ಮೆಟ್ರಿಕ್ಸ್ ಅಂತ ಕರಿತೀವಿ. ಹೆಂಗ್ ಸರ್ ಗೊತ್ತಾಯ್ತು ನಿಮ್ಗೆ ಆರ್ಥೋಗೋನಲ್ ಮೆಟ್ರಿಕ್ಸ್ ಅಂತ ಹೆಂಗ್ ಗೊತ್ತಾಯ್ತು ಅಂತಂದ್ರೆ, ಆರ್ಥೋಗೋನಲ್ ಮ್ಯಾಟ್ರಿಕ್ಸ್ ಪ್ರಾಪರ್ಟಿ ಏನಪ್ಪಾ ಅಂತಂದ್ರೆ, ಯಾವುದೇ ರೋನಲ್ಲಿರುವ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ನ ಸ್ಕ್ವೇರ್ ಮಾಡಿ ಆಡ್ ಮಾಡಿದ್ರೆ 1 ಬರ್ಬೇಕು ರಾಜು. ಓಕೆನಾ? 1 ಬರುತ್ತೆ ನೋಡು. ಇದು ಸ್ಕ್ವೇರ್ ಮಾಡು, ಕಾಸ್ ಸ್ಕ್ವೇರ್ ಸೈನ್ ಸ್ಕ್ವೇರ್. ಆಡಿಷನ್ ಮಾಡು, ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ವಾಟ್ 1. ಇದನ್ನ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಪ್ಲಸ್ ಆಗುತ್ತೆ. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ ವಾಟ್
ಅಗೇನ್ 1 ಸ್ಕ್ವೇರ್ ಮಾಡಿ ಆಡ್ ಮಾಡ್ತಾ ಇದ್ದೀನಿ. ಕ್ಲಿಯರಾ? ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಮೈನಸ್ ಇದು ಪ್ಲಸ್ ಆಗುತ್ತೆ ಸ್ಕ್ವೇರ್ ಮಾಡಿರೋದ್ರಿಂದ ಕಾಸ್ ಸ್ಕ್ವೇರ್ ಪ್ಲಸ್ ಸೈನ್ ಸ್ಕ್ವೇರ್ ಇಸ್ ವಾಟ್ 1. ಸೈನ್ ಸ್ಕ್ವೇರ್ ಪ್ಲಸ್ ಕಾಸ್ ಸ್ಕ್ವೇರ್ ಇಸ್ 1. ಯಾವುದೇ ರೋ ಮಾಡು ಸ್ಕ್ವೇರ್ ಮಾಡಿ ಅಡಿಷನ್ ಮಾಡು, ಯಾವುದೇ ಕಾಲಮ್ ನ ಸ್ಕ್ವೇರ್ ಮಾಡಿ ಅಡಿಷನ್ ಮಾಡು, ಆನ್ಸರ್ 1 ಬರ್ತದೆ. ಹಂಗಾಗಿ ಇದು ಆರ್ಥೋಗೋನಲ್ ಮ್ಯಾಟ್ರಿಕ್ಸ್. ಆರ್ಥೋಗೋನಲ್ ಪ್ರಾಪರ್ಟಿ ಏನಪ್ಪಾ ಅಂದ್ರೆ a ಇಂಟು a ಡ್ಯಾಶ್ ಮಾಡಿದ್ರೆ i ಬರುತ್ತೆ ಅಷ್ಟೇ. ಇಫ್ ಯು ಕಮ್ ಟು ನೋ ದ ಮೆಟ್ರಿಕ್ಸ್ ಇಸ್ ಆರ್ಥೋಗೋನಲ್ ದೆನ್ a ಇಂಟು a ಡ್ಯಾಶ್ ಇಸ್ i ಅಷ್ಟೇ, ಮುಗಿದೋಯ್ತು ಕೆಲಸ. ಓಕೆನಾ? ಇಲ್ಲ ಅಂದ್ರೆ ಇಷ್ಟನ್ನೆಲ್ಲ ಮಾಡ್ಬೇಕಾಗುತ್ತೆ. ನೋಡಿ ಯಾವುದು ಉತ್ತಮ. ಇದು ಕೂಡ ಮಾಡ್ಕೊಂತ ಹೋಗ್ಬೋದು. ಸೊ ಒಂದು ಈಕ್ವೇಶನ್ ತಗೊಂತ ಹೋಗಿ ಮೆಟ್ರಿಕ್ಸ್ ಮಲ್ಟಿಪ್ಲೈ ಮಾಡಿ 2 ಇಂಟು 1 ಸ್ಕೇಲರ್ ಮಲ್ಟಿಪ್ಲೈ ಇದೆ, ಅದನ್ನು ಮಲ್ಟಿಪ್ಲೈ 2 ಇಂಟು 1 is 2 ಪ್ಲಸ್ ದಿಸ್ ಇಸ್ ವಾಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ ನೋಡ್ತಾ ಹೋಗ್ಬೇಕು. y is equal to what 5. Okay, that is the first equation. So now you see x, where is x? 2 into x is what 2x plus corresponding element is 2, then which will be equal to what 8. ಈ ಎರಡು ಈಕ್ವೇಶನ್ ಸ್ಯಾಟಿಸ್ಫೈ ಮಾಡುವಂತ ಎಕ್ಸ್ ವೈ ವ್ಯಾಲ್ಯೂಸ್ ನ ಹೇಳ್ತೀವಿ. ಟ್ರಯಲ್ ಅಂಡ್ ಎರರ್ ಅಷ್ಟೇ. ಆರ್ ಎಲ್ಸ್ ನಿಮ್ಗೆ ಹಿಂಗೆ ಮಾಡ್ಕೋಬಹುದು. y is equal to what 5 minus 2 is what 3 ಆಗುತ್ತೆ. ಇಲ್ಲೇ ಡೈರೆಕ್ಟ್ ಆಗಿ ಹೇಳ್ಕೊಡಿ. ಸೊ y 2 ಈ ಕಡೆ ಹೋದ್ರೆ -2 ಆಗುತ್ತೆ. 5 minus 2 is 3. ಅವಾಗ 2x is equal to what 8 minus 2 is what 6. x will be 2 1s are 2 3s ಆಗುತ್ತೆ. y3 x3 ಎರಡು ಆಗ್ಬೇಕು. y3 x3 ಎಲ್ಲ 3 3 ಕಾಣ್ತಾ ಇದೆ. ನಿಮ್ಗೆ ತಲೆ ಕೆಟ್ಟು ಬಿಡುತ್ತೆ ಆಮೇಲೆ.